ಶೈನಾ ಹರೇ ಕೃಷ್ಣ ಮಾತಾಜಿ, ನನಗೆ ಭಕ್ತಿ ವೈಭವ ಒಂದು ಎಕ್ಸಾಮ್ ಇದೆ, ಹಂಗಾಗಿ ನಾನು ನಿಮ್ಮನ್ನ ಹೋಸ್ಟ್ ಮಾಡಿ ಹೋಗ್ತೀನಿ ಮಾತಾಜಿ. ಇದು ಶೈನಾರ್ಥ ಆಡಿಲ್ವಾ ಇನ್ನು? ಇನ್ನೂ ಇಲ್ಲ ಪ್ರಭುಜಿ. ಪ್ರಭು ಇನ್ನೂ ಆಡಿಲ್ಲ. ಮಾಡಿ ಹರೇ ಮಾತಾಜಿ, ಕೃಷ್ಣ. ಯಾರಾದ್ರೂ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಸಾರಿ ಪ್ರಭುಜಿ. ಹೀಗ್ ಮಾಡಿದ್ರೆ ಹೇಗೆ? ಇಲ್ಲ ಹೋಸ್ಟ್ ಪ್ರಭುಜಿ, ಭವ್ಯ ಮಾತಾಜಿಗೆ ಹೇಳಿದ್ದೆ ನಾನು, ಭವ್ಯ ಮಾತಾಜಿನೇ ತಗೊಂತೀನಿ ಅಂತ ಹೇಳಿದ್ರು. ನೀವು ಆದ್ರೂ ಮಾಡ್ಬೇಕಿತ್ತಲ್ವಾ? ನಾನು ನಿಮ್ಮನ್ನ ಹೋಸ್ಟ್ ಮಾಡ್ತಾ ಇದ್ದೀನಿ, ನನಗೆ ಬೇರೆ ಒಂದು. ಸರಿ ಪ್ರಭು, ಆಯ್ತು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಕ್ಷಮೆ ಇರಲಿ, ನಾನು ಭವ್ಯ ಮಾತಾಜಿಗೆ ಹೇಳಿದ್ದೆ, ಪಾಪ ಅವ್ರದ್ದು ಏನೋ ಕೆಲಸ ಇರುತ್ತೆ, ಜಾಯಿನ್ ಆಗಿಲ್ಲ ಅನ್ಸುತ್ತೆ. ಹರೇ ಕೃಷ್ಣ. ನಮ್ಮ ಓಂ ವಿಷ್ಣುಪಾದಾಯ ಕೃಷ್ಣಪೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನಿ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಲಗು ಮುನ್ನ ಮಾಧವ ನೆನೆ ಆನ್ಲೈನ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ. ಹರೇ ಕೃಷ್ಣ. ಕಾರ್ಯಕ್ರಮವನ್ನು ಶೈನಾರ್ಥಿಯೊಂದಿಗೆ ಪ್ರಾರಂಭಿಸಬೇಕಾಗಿ ಮಂಗಳಪ್ರದ ದೇವಿ ದಾಸಿ ಮಾತಾಜಿ ವಿನಂತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಸಖಿಯರೊಂದೇ ವಿಜ್ಞಪ್ತಿ, ಸಖಿಯರಿಗೆ ಪ್ರಾರ್ಥನೆ. ಶೀಲ ನರೋತ್ತಮ ದಾಸನ್ ಠಾಕೂರರ ಪ್ರಾರ್ಥನೆ. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ, ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ, ಜೀವನೆ ಮರಣೆ ಗತಿ ಹರೋ ನಾಹಿ ಮೋರ, ಜೀವನೆ ಮರಣೆ ಗತಿ ಹರೋ ನಾಹಿ ಮೋರ, ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ, ಕಾಲಿಂದಿರ ಕೂಲೆ ಕಿಲಿ ಕದಂಬಿ ರವಾನ, ಕಾಲಿಂದಿರ ಕೂಲೆ ಕಿಲಿ ಕದಂಬಿ ರವಾನ, ರತನ ಬೆದಿರ ಉಪರ ಬಸಬಹುದು ಜನ, ರತನ ಬೆದಿರ ಉಪರ ಬಸಬಹುದು ಜನ, ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ, ಶ್ಯಾಮ ಗೌರಿ ಹಂಗೆ ದಿಬೋ ಚಂದನೇರ ಕಂದ, ಶ್ಯಾಮ ಗೌರಿ ಹಂಗೆ ದಿಬೋ ಚಂದನೇರ ಕಂದ, ಚಮರ ತುಲಾಭೋ ಕಬೆ ಎರಿ ಮೋಕ ಚಂದ್ರ, ಚಮರ ತುಲಾಭೋ ಕಬೆ ಎರಿ ಮೋಕ ಚಂದ್ರ, ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ, ಗದಿಯ ಮಲ ತಿರ್ಮಲ ದಿಪದುಹಾರ ಕಾಲೆ, ಗದಿಯ ಮಲ ತಿರ್ಮಲ ದಿಪದುಹಾರ ಕಾಲೆ, ಆಧಾರೆ ತುಲಿಯ ದಿಬೋ ಕರ್ಪೂರ ತಂಬೂಲೆ, ಆಧಾರೆ ತುಲಿಯ ದಿಬೋ ಕರ್ಪೂರ ತಂಬೂಲೆ, ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ, ಲಲಿತ ವಿಶಾಖಾದಿ ಜತ ಸಖಿ ಬೃಂದ, ಲಲಿತ ವಿಶಾಖಾದಿ ಜತ ಸಖಿ ಬೃಂದ, ಅಜ್ಞಾಯ ಕೊರಿಬೋ ಸೇವಾ ಚರಣ ರವಿಂದ, ಅಜ್ಞಾಯ ಕೊರಿಬೋ ಸೇವಾ ಚರಣ ರವಿಂದ, ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ, ಶ್ರೀ ಕೃಷ್ಣ ಚೈತನ್ಯ ಪ್ರಭು
दास श्री कृष्ण चैतन्य प्रभु दास सेवा विनाशा करे नरोत्तम दास सेवा विनाशा करे नरोत्तम दास राधा कृष्ण प्राण युगला किशोर हरे कृष्ण 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 हरे 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 राम 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 हरे 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 कृष्ण माताजी ಧನ್ಯವಾದ ಪ್ರಣಾಮ ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶಯನಾರ್ಥಿ ಹಾಡಿದ ಮಂಗಳಾಪ್ರದ ದಾಸಿ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಈಗ ಶ್ರವಣ ವಿಷಯ. ಇವತ್ತಿನ ಶ್ರವಣ ಬಂದು ಕೀರ್ತನ ಭಜಹರೇ ಮನ ಶ್ರೀನಂದ ನಂದನ. ಇವತ್ತಿನ ಪ್ರವಚನಕಾರರು ಶ್ರೀಮತಿ ಸುಲಕ್ಷ್ಮಿ ರಾಧಾ ಮಾತಾಜಿ ಅವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಸುಲಕ್ಷ್ಮಿ ಮಾತಾಜಿ. ಮಾತಾಜಿಗೆ ನೆಟ್ವರ್ಕ್ ಏನಾದ್ರು ಬಿಸಿ ಇರಬೇಕು, ಜಾಯಿನ್ ಆಗ್ತಾರೆ ಒಂದು ನಿಮಿಷ. ಸುಮಧುರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. மாதாஜி லெஃப்டா இருக்கிறாங்க. இருங்க மாதாஜி, ஒரு நிமிஷம் கால் பண்றேன். ஓகே ஓகே மாதாஜி. ಹರೇ ಕೃಷ್ಣ ಮಾತಾಜಿ. ಹಾ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಮಾತಾಜಿ. ಸ್ಟಾರ್ಟ್ ಮಾತಾಜಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ನನ್ನ ನಮನಗಳು. ಮತ್ತೆ ಕೀರ್ತನ ತರಗತಿಯಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗೋದ್ರಲ್ಲಿ ತುಂಬಾ ಸಂತೋಷ. ಗುರುಗಳ ಕೃಪೆಯಿಂದ ಮತ್ತೆ ಭೇಟಿಯಾಗಲು ಅವಕಾಶ ದೊರಕಿದೆ. ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾ ನಾವು ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರೋನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ ತತ್ಸತ್. ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ನಿತ ಗೌರಸಿತ ಪ್ರೇಮನಂದಿ. ಇವತ್ತು ಕೀರ್ತನೆಯ ವಿಷಯ ಭಜಹುರೇ ಮನ ಶ್ರೀನಂದನಂದನ. ಈ ಕೀರ್ತನೆಯನ್ನ ರಚನೆ ಮಾಡಿದವರು ಗೋವಿಂದ ದಾಸ ಕವಿರಾಜ್ ಅವರು. ಭಜಹುರೇ ಮನ ಶ್ರೀನಂದನಂದನ ಅಭಯ ಚರಣರವಿಂದರೆ. ಭಜಹುರೇ ಮನ ಶ್ರೀನಂದನಂದನ ಅಭಯ ಚರಣರವಿಂದರೆ. ದುರ್ಲಭ ಮಾನವ ಜನ್ಮ ಸತ್ಸಂಗೆ, ದುರ್ಲಭ ಮಾನವ ಜನ್ಮ ಸತ್ಸಂಗೆ, ತರಹೋಯೇ ಭವ ಸಿಂಧುರೇ. ಇದರ ಅರ್ಥ ಏನಂದ್ರೆ, ಹೇ ಮನಸ್ಸೆ, ನೀನು ಈ ದುರ್ಲಭ ಮಾನವ ಜೀವನವನ್ನು ಸತ್ಸಂಗದಲ್ಲಿ ಅಂದ್ರೆ ಬ್ರಜೇಂದ್ರ ನಂದನ ಅವರ ಮಗನಾದ ಶ್ಯಾಮಸುಂದರನ ಅಭಯ, ಅರ್ಥಾತ್ ಅಂದ್ರೆ ನಂದಮಹಾರಾಜ್ ಅವರ ಮಗನಾದ ಶ್ಯಾಮಸುಂದರ ಅವರ ಆಶ್ರಯ ತಗೊಳ್ಬೇಕು.
ಅವರ ಆಶ್ರಯ ಪಡೆದ್ರೆ ಎಲ್ಲಾ ರೀತಿಯ ಭಯಗಳನ್ನು ನಾಶ ಮಾಡುವ ಚರಣಾರವಿಂದಗಳ ಭಜನೆ ಮಾಡುವುದರಿಂದ ಹಾಗೂ ಈ ಕಠೋರ ಭವಸಾಗರವನ್ನು ಈಜಿ ದಾಟಲು ನಮಗೆ ಸಹಾಯ ಮಾಡುವ ಮನಸ್ಸೇ ಅಂತ ಗೋವಿಂದದಾಸ್ ಕವಿರಾಜ್ ಅವರು ಈ ಕೀರ್ತನೆಯನ್ನ ಮನಸ್ಸಿಗೆ ಪ್ರಾರ್ಥನೆ ಮಾಡುತ್ತಾ ಇದನ್ನ ರಚನೆ ಮಾಡಿದ್ದಾರೆ. ನಾವು ಎಲ್ಲೆಲ್ಲಿಯೂ ಎಲ್ಲರ ಹತ್ರನು ದೇವ್ರ ಹತ್ರ ಕೂಡ ಪ್ರಾರ್ಥನೆ ಮಾಡಿದ್ದೀವಿ. ಇಲ್ಲಿ ಈ ಕೀರ್ತನೆಯಲ್ಲಿ ವಿಶೇಷವಾಗಿ ನಮ್ಮ ಮನಸ್ಸಿನ ಬಳಿಯೇ ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಗೋವಿಂದದಾಸ್ ಕವಿರಾಜ್ ಅವರು ಈ ಕೀರ್ತನೆಯ ಮುಖಾಂತರ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಯೋಚನೆ ಮಾಡ್ತೀವಿ, ಯಾವತ್ತಾದ್ರೂ ನಾವು ನಮ್ಮ ಮನಸ್ಸಿನ ಹತ್ರ ಮಾತಾಡಿದೀವಾ, ಪ್ರಾರ್ಥನೆ ಮಾಡಿದೀವಾ? ಭಗವಂತನ ಹತ್ರ, ದೇವತೆಗಳ ಹತ್ರ, ನೆಂಟನಿಷ್ಠರಲ್ಲಿ, ಗೆಳೆಯರ ಹತ್ರ ನಾವು ಹಲವಾರು ಬೇಡಿಕೆಗಳನ್ನ ಇಟ್ಟಿರಬಹುದೇ ಹೊರತು ನಮ್ಮ ಮನಸ್ಸಿನ ಹತ್ರ ಮನಸ್ಸನ್ನ ತಿದ್ದಿ ಬುದ್ಧಿ ಹೇಳಿ ಪ್ರಾರ್ಥನೆ ಸಲ್ಲಿಸಿದ್ದೇ ಇಲ್ಲ. ನಾವು ಬೇರೆಯವರ ನಡವಳಿಕೆಯನ್ನ ಬೇಕಾದ್ರೆ ನೋಡಿ ಇದು ಸರಿ ಇದು ತಪ್ಪು ಅಂತ ಹೇಳ್ತೀವಿ ಹೊರತು ನಮ್ಮ ತಪ್ಪುಗಳನ್ನ ನಾವು ಅರಿಯೋದೇ ಇಲ್ಲ. ಯಾವಾಗ್ಲೂ ನಾನು ಕರೆಕ್ಟ್, ನಾನ್ ಮಾಡೋದೇ ಸರಿ ಅಂತ ಪ್ರತಿಯೊಬ್ರು ಅನ್ಕೊಳ್ತೀವಿ. ನಮ್ಗೆ ಗೊತ್ತಾಗಲ್ಲ ನಮ್ಮ ಮನಸ್ಸಿನ ಸ್ಥಿತಿ ಆ ತರ ಇದೆ. ಅದಕ್ಕೆ ಮನಸ್ಸಿನ ಹತ್ರ ಪ್ರಾರ್ಥನೆ ಮಾಡೋದು ನಮ್ಗೆ ಒಳ್ಳೇದು. ಆದ್ರೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ. ಅದ್ ಹೇಗ್ ಪ್ರಾರ್ಥನೆ ಮಾಡೋದು ಅನ್ನೋದು ಗೋವಿಂದದಾಸ್ ಕವಿರಾಜ್ ಅವರು ನಮ್ಗೆ ತಿಳಿಸ್ಕೊಡ್ತಾರೆ. ಈಗ ನೋಡಿ, ನಮ್ಮ ತಪ್ಪನ್ನ ನಾವ್ ಹೇಗೆ ಅರಿಯೋದಿಲ್ಲ ಅಂದ್ರೆ, ಒಂದ್ಸಲ ಮುಲ್ಲಾ ಬಂದು ಏನ್ ಹೇಳ್ತಾರೆ ಅಂದ್ರೆ, ಸೆರೆಮನೆಗೆ ಅವ್ರನ್ನ ಪೊಲೀಸರು ಇಟ್ಕೊಂಡು ಹೋಗ್ತಾರೆ ಮುಲ್ಲಾನ. ಎಲ್ಲರಿಗೂ ಅವರನ್ನ ಗೆಳೆಯರಿಗೆ ಗೊತ್ತಾಗುತ್ತೆ ಮುಲ್ಲಾ ಸೆರೆಗೆ ಹೋಗಿದ್ದಾರೆ ಅಂತ. ಸರಿ, ಸೆರೆಯಲ್ಲಿರೋ ಮುಲ್ಲಾನ ನೋಡಕ್ ಹೋಗಿಲ್ಲ ಅಂದ್ರೆ ಏನಾದ್ರು ಅಂತಾರೆ ಅಂತ ಹೇಳ್ಬಿಟ್ಟು ಮುಲ್ಲಾ ಅವರ ಗೆಳೆಯರೆಲ್ಲ ಹೋಗಿ ಸೆರೆಯಲ್ಲಿ ಮೀಟ್ ಮಾಡ್ತಾರೆ. ನೆನ್ನೆವರೆಗೂ ಸರಿಯಾಗಿದ್ದೆ, ಏನಕ್ಕೆ ಸೆರೆಯಲ್ಲಿ ಬಂದೆ ಅಂತ ಮುಲ್ಲಾನ ಕೇಳ್ತಾರೆ. ಮುಲ್ಲಾ ಹೇಳ್ತಾರೆ, ನನ್ಗೆ ಕೆಮ್ಮು ಬಂದ್ಬಿಡ್ತು, ನನ್ ಕೆಮ್ಮುದೆ, ಅದಕ್ಕೆ ನನ್ನ ಸೆರೆಯಲ್ಲಿ ಹಾಕ್ಬಿಟ್ರು ಅಂತ ಹೇಳ್ತಾರೆ. ಇದು ನಮಗೂ ಆಶ್ಚರ್ಯ, ಮುಲ್ಲಾ ಅವರ ಗೆಳೆಯರಿಗೂ ಆಶ್ಚರ್ಯ. ಯಾರಾದ್ರೂ ಕೆಮ್ಮಿದ್ರೆ ಸೆರೆಯಲ್ಲಿ ಹಾಕ್ತಾರೆ, ಇದೇನು ಇದು ಆಶ್ಚರ್ಯ ಆಗಿದೆ ಅಲ್ಲ ಅಂತ ಹೇಳಿ ಇನ್ನೂ ವಿವರವಾಗಿ ಹೇಳು ಅಂತ ಕೇಳ್ತಾರೆ. ಅವಾಗ ಮುಲ್ಲಾ ಹೇಳ್ತಾರೆ, ನಾನು ನೆನ್ನೆ ರಾತ್ರಿ ಯಾರ ಮನೆಗೋ ಕದಿಯಕ್ ಹೋಗಿದ್ದೆ, ಯಾರಿಗೂ ಗೊತ್ತಿಲ್ದೆ ಆ ಮನೆ ನುಗ್ಬಿಟ್ಟೆ. ಅಲ್ಲೋಗಿ ಕದೀತಾ ಇರುವಾಗ ನನ್ಗೆ ಕೆಮ್ಮು ಬಂದ್ಬಿಡ್ತು. ಅವಾಗ ಕೆಮ್ದಾಗ ನನ್ನ ಆ ಮನೆಯವರೆಲ್ಲ ಸೆರೆಯಲ್ಲಿ ಹಾಕ್ಬಿಟ್ರು, ಕಳ್ಳ ಅಂತ ಹೇಳ್ತಾರೆ. ಅಂದ್ರೆ ಮುಲ್ಲಾ ಅವ್ರ ತಪ್ಪನ ಹೇಳ್ಕೊಳ್ತಾ ಇಲ್ಲ, ಕೆಮ್ಮದೆ ನನ್ ಕದಿಯಕ್ ಹೋದೆ ಅಂತ ಹೇಳಿಲ್ಲ. ಇದು ಮುಲ್ಲಾ ಪರಿಸ್ಥಿತಿ ಮಾತ್ರ ಅಲ್ಲ, ನಮ್ಮೆಲ್ಲರ ಪರಿಸ್ಥಿತಿ ಕೂಡ. ನಾವೇನೇ ತಪ್ಪು ಮಾಡಿದ್ರೂ ನಾನ್ ಈ ತರ ಅನ್ಕೊಂಡೆ, ಇದು ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನ ಸರಿಪಡಿಸ್ಕೊಂಡ್ಬಿಡ್ತೀವಿ. ಅಂದ್ರೆ ಬೇರೆಯವ್ರು ಸರಿಯಾಗೇ ಮಾಡಿದ್ರು ಕೂಡ ಏನಿದ್ರು ನೀವ್ ಈ ತರ ಮಾಡಿರ್ಬಾರ್ದು ಅಂತ ಆ ತಪ್ಪನ್ನ ನಾವು ಪಾಯಿಂಟ್ ಔಟ್ ಮಾಡ್ತೀವಿ. ಇದೇ ನಮ್ಮ ಪರಿಸ್ಥಿತಿ. ಅಂದ್ರೆ ನಮ್ಮ ಮನಸ್ಸನ್ನ ತಿದ್ದಿ ಯಾವ ಯೋಚನೆಯಲ್ಲಿ ನಾವು ತೊಡಗ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ದುರ್ಲಭ ಮಾನವ ಅಂದ್ರೆ ನಮ್ಗೆ 84 lakhs ಸ್ಪೀಷಿಯಸ್ ಅಲ್ಲಿ ಈ ಮಾನವ ಜನ್ಮ ತುಂಬಾ ದುರ್ಲಭ, ತುಂಬಾ ರ್ಯಾರ್. ಆ ಜನ್ಮವನ್ನ ನೀನು ಯಾವ ತರ ಉಪಯೋಗ ಮಾಡ್ಕೊಬೇಕು ಅಂದ್ರೆ, ಸತ್ಸಂಗದಲ್ಲಿ ತೊಡಗಿ ನಿನ್ನ ಮನಸ್ಸನ್ನು ಜಪದಲ್ಲಿ ಮಿಳಗಿಸ್ಬೇಕು. ಈ ತರ ಪ್ರಾರ್ಥನೆ ಮಾಡ್ಬೇಕು. ಮನಸ್ಸಿಗೆ ಬುದ್ಧಿ ಹೇಳ್ತಾ ಇರ್ಬೇಕು. ನಮ್ಮ ಮನಸ್ಸು ನಿಜವಾಗ್ಲೂ ಕೇಳೋದೇ ಇಲ್ಲ, ಒಳ್ಳೆ ವಿಷಯಗಳನ್ನ ಕೇಳೋದೇ ಇಲ್ಲ. ಮನಸ್ಸೇ ಹೇಳ್ದಾಗೆ ನಾವು ನಡ್ಕೋಬಾರ್ದು. ನಾವು ಹೇಳ್ದಾಗೆ ಮನಸ್ಸನ್ನ ಟ್ರೈನ್ ಮಾಡ್ಬೇಕು. ನಾವು ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನೋಡಿ, ಇವಾಗ ಸತ್ಸಂಗ, ಹಿಯರಿಂಗ್ ಯಾವುದೇ ಇರ್ಬೋದು, ನಾವೇನ್ ಮಾಡ್ತೀವಿ, ಎಲ್ಲಾ ಎವ್ರಿ ಸಂಡೇ ಲವ್ ಫೀಸ್ಟ್ ಪ್ರೋಗ್ರಾಮ್ ನಮ್ಮ ಪ್ರಭುಪಾದ್ ಅವರು ನಮ್ಗೆ ಅರೇಂಜ್ ಮಾಡ್ಕೊಟ್ಟಿದ್ದಾರೆ. ನಾವೇನ್ ಹೇಳ್ಕೊಳ್ತೀವಿ, ವಾರ ಬರ್ತಾನೆ ಇರ್ತೀವಿ. ಒಂದ್ ವಾರ ಡಿಲೇ ಆಗಿ ಎದ್ಬಿಟ್ರೆ ಆಯ್ತು, ಸರಿ ನಾನು ಎಷ್ಟೋ ವಾರ ಹೋಗಿದ್ದೀನಿ, ಈ ಸಲ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಮನಸ್ಸಿಗೆ ಹೇಳ್ಬಿಡ್ತೀವಿ. ನಮ್ಮ ಮನಸ್ಸು ಯಾವಾಗ್ಲೂ ಒಳ್ಳೆ ಕಡೆಗೆ ಹೋಗೋದಕ್ಕೆ ನೋ ಹೇಳ್ತಾ ಇರುತ್ತೆ. ಆದ್ರೆ ನಾವು ಅದನ್ನ ಜಯಿಸ್ಬೇಕು. ಅದಕ್ಕೆ ಬುದ್ಧಿ ಹೇಳಿ, ಇಲ್ಲ ನನ್ ಕಷ್ಟ ಆದ್ರೂನು ಸರಿ, ನಾನು ಹೋಗ್ಲೇಬೇಕು, ಹೋಗಿ ಬಂದ್ರೆ ನನ್ಗೊಂದ್ ಸಮಾಧಾನ ಅಂತ. ಅದಕ್ಕೆ ನಾವು ಬುದ್ಧಿ ಹೇಳಿ ಪ್ರಾರ್ಥಿಸಿ
ಅದನ್ನ ದಾರಿಗೆ ತರ್ಬೇಕು. ಅಂದ್ರೆ ಸತ್ಸಂಗಕ್ಕೆ ಬಂದ್ರೆ ಎಷ್ಟೋ ಮಹಿಮೆ ಇದೆ. ನಾವೆಷ್ಟೋ ಫಾಸ್ಟ್ ಟೈಮ್ಸ್ ಕೇಳಿದೀವಿ, ಅದ್ರ ಒಂದು ಅದಕ್ಕೆ ಫುಲ್ ಸ್ಟಾಪೇ ಇಲ್ಲ. ಅಷ್ಟೊಂದು ಮಹಿಮೆ ಇದೆ ಸತ್ಸಂಗದಲ್ಲಿ. ಅದು ಸಿಗಕ್ಕೆ ನಾವು ವರ ಕೇಳ್ಬೇಕು, ಭಗವಂತನ ಹತ್ರ, ಗುರುಗಳ ಹತ್ರ ಕೇಳ್ಕೋಬೇಕು. ಕೃಷ್ಣ ನನ್ನನ್ನ ಸತ್ಸಂಗದಲ್ಲೇ ಇರಿಸು, ಸತ್ಸಂಗ ಬಿಟ್ಟು ನಾನು ಹೋಗದಂಗೆ ನೀವು ನನ್ಗೆ ಕರುಣೆ ತೋರಿಸ್ಬೇಕು ಅಂತ ಯಾವಾಗ್ಲೂ ಪ್ರೇಯರ್ ಆಗಿರ್ಬೇಕು. ನಾವು ಉದಾಹರಣೆಗೆ ಒಂದು ಫಸ್ಟ್ ಟೈಮ್ ನೋಡೋಣ. ಒಂದ್ಸಲ ಒಂದು ರಸ್ತೆ ಬದಿಯಲ್ಲಿ ಒಂದು ಪೆಂಡಾಲ್ ಪ್ರೋಗ್ರಾಮ್ ಅಲ್ಲಿ ಒಂದು ಭಾಗವತಂ ಕ್ಲಾಸ್ ನಡೀತಾ ಇತ್ತು. ಅಲ್ಲಿ ಯಾರೋ ರಸ್ತೆಯಲ್ಲಿ ಹೋಗೋರು ಅವರು ಎಲ್ಲೋ ಅಂಗಡಿಗೆ ಬರ್ತಾ ಇದ್ದಾರೆ, ಇಲ್ಲಿ ಎಲ್ಲ ಜನಗಳು ಸೇರಿದಾರಲ್ಲ, ಏನಿರ್ಬೋದು ಅಂತ ಕೇಳಕ್ಕೋಸ್ಕರ ಅಲ್ಲಿ ಬಂದಾಗ ಎಲ್ರು ಭಾಗವತಂ ಕ್ಲಾಸ್ ಕೇಳ್ತಾ ಇದ್ರು ತುಂಬಾ ಅಟೆಂಟಿವ್ ಆಗಿ. ಇವ್ರು ಬಂದು ನಿಂತ್ಕೊಂಡು ಅರ್ಥನೇ ಆಗಿಲ್ಲ, ಅವ್ರು ಹೊಸಬ್ರು ಏನ್ ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ಇವರೆಲ್ಲ ಇಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡಿ ನಿಂತ್ಕೊಂಡಿರ್ತಾರೆ. ಅವರು 1.5 ಅವರ್ ಕ್ಲಾಸ್ ತೆಗಿತಾ ಇರ್ತಾರೆ. ಹೊಸಬ್ರು ಅದ್ರಿಂದ ಅವ್ರಿಗೆ ಏನು ಅರ್ಥನೇ ಆಗೋದಿಲ್ಲ. ಆದ್ರೆ ಅವ್ರು 1.5 ಅವರ್ ಭಾಗವತ ಕ್ಲಾಸ್ ನಲ್ಲಿ ಒಂದು 3 ಶಬ್ದಗಳನ್ನ ಮಾತ್ರ ಮನ್ಸಲ್ಲಿ ಇಟ್ಕೊಂಡ್ರು. ಅಂದ್ರೆ ಬಂದ್ಯಾ ಅಂತ, ಅದು ಯಾವ್ದೋ ಒಂದು ಕ್ಲಾಸ್ ಏನೋ ಫಸ್ಟ್ ಟೈಮ್ ಹೇಳುವಾಗ ಅದ್ರಲ್ಲಿ ಒಂದು ಮಾತು ಬಂದ್ಯಾ ಅಂತ ಇದೆ. ಆಮೇಲೆ ಮೆತ್ತಿಗೆ ಅವ್ರು ನಿಂತು ಅವ್ರಿಗೆ ತುಂಬಾ ಕಾಲ್ ನೋವಾಯ್ತು, ಸ್ವಲ್ಪ ಕುತ್ಕೊಳ್ತಾರೆ. ಅದು ಕ್ಲಾಸ್ ಸೆಂಟ್ರಲ್ ಅವ್ರು ಹೇಳ್ತಾರೆ ಕುತ್ಕೊಂಡ ಅಂತ. ಅದು ಕೇಳಿಸ್ತು ಅವ್ರಿಗೆ, ಬಂದ್ಯಾ ಕುತ್ಕೊಂಡ್ಯಾ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರಿಗೆ ತುಂಬಾ ಬೋರ್ ಅನಿಸ್ತು. 1.5 ಅವರ್ ಆದ್ಮೇಲೆ ಅವರು ತರಗತಿಯ ನಡುವಿನಲ್ಲೇ ಅವರು ಹೊರಡಕ್ ಶುರು ಮಾಡಿದ್ರು. ಏನು ಹೋಗ್ತಾ ಇದ್ದೆ ಇವಾಗ ಅಂತ ಕೇಳಿದ್ರು. ಈ 3 ಶಬ್ದ ಮಾತ್ರ ಅವ್ರು ಇಡೀ ಭಾಗವತದಲ್ಲಿ ನೆನಪಲ್ಲಿ ಇಟ್ಕೊಂಡಿರೋದು, ಯಾಕೆಂದ್ರೆ ಹೊಸಬರಲ್ವಾ ಅವರು. ಅದಕ್ಕೆ ಆ 3 ಶಬ್ದ ಇಟ್ಕೊಂಡು ಅವ್ರಿಗೆ ಮರೆಯಕ್ಕೆ ಆಗ್ತಾ ಇಲ್ಲ ಆ ಸತ್ಸಂಗದಲ್ಲಿ ತಗೊಂಡ ಆ ವರ್ಡ್ನ. ಅವ್ರು ಯಾವಾಗ್ಲೂ ಅದನ್ನೇ ಜಪ ಮಾಡ್ತಾ ಇದ್ರು. ನಾವು ಹರೇ ಕೃಷ್ಣ ಜಪ ಮಾಡೋ ತರ ಅವ್ರು ಅದನ್ನೇ ಜಪ ಮಾಡ್ತಾ ಇದ್ರು. ಬಂದ್ಯಾ, ಕುತ್ಕೊಂಡ್ಯಾ, ಹೊರಡ್ತಾ ಇದ್ಯಾ, ಇದನ್ನೇ ಅವ್ರು ರಿಪೀಟ್ ಮಾಡ್ತಾ ಇರ್ತಾರೆ. ಅವ್ರು ಯಾವ್ದೇ ಕೆಲ್ಸ ಮಾಡ್ಲಿ, ಊಟ ಮಾಡ್ಲಿ, ಅವ್ರು ಎಲ್ಲೋ ವರ್ಕಿಗೆ ಹೋಗ್ಲಿ, ಬಟ್ಟೆ ಒಗಿಲಿ, ಅವರು ಅಡಿಗೆ ಮಾಡ್ಲಿ, ಇದನ್ನೇ ಹೇಳ್ತಾ ಇರ್ತಾರೆ. ಅದು ಅವ್ರಿಗೆ ಇದು ಏನೋ ಬಾಯ್ಪಾಠ ಆಗ್ಬಿಡ್ತು. ಅದನ್ನೇ ಹೇಳ್ತಾ ಇರ್ತಾರೆ. ಯಾರತ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಏನಿದು ಹೊಸ ಒಂದ್ ವರ್ಡ್ ಕಲ್ತ್ಕೊಂಡು ಇದನ್ನೇ ಹೇಳ್ತಾ ಇರ್ತೀಯಲ್ಲ ಅಂದ್ರೂನು ಅವ್ರಿಗೆ ಬಿಡಕ್ ಆಗ್ತಾ ಇಲ್ಲ. ನೋಡಿ ಸತ್ಸಂಗದ ಒಂದು ಶಕ್ತಿ ನೋಡಿ. ಆ ಭಾಗವತರ ಆ ಬಾಯಿಂದ ಬಂದ ಆ ವರ್ಡ್ ಎಷ್ಟು ಪವರ್ಫುಲ್ ನೋಡಿ. ಹೌದಾ, ಅದನ್ನೇ ಹೇಳ್ತಾ ಏನ್ ಮಾಡಿದ್ರು, ಒಂದಿನ ಅವರು ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ರು. 1 ಗಂಟೆ ನೈಟ್ ಆಯ್ತು. ಅವಾಗ ಅವ್ರ ಮನೆಗೆ ಒಂದು ಕಳ್ಳ ಬಂದ್ರು. ಆ ಕಳ್ಳ ಬಂದಿದ ತಕ್ಷಣ ಇವ್ರ ನಿದ್ದೆಯಲ್ಲಿ ಕೂಡ ಅವ್ರು ಆ ವರ್ಡನ್ನೇ ಜಪ ಮಾಡ್ತಾ ಇದ್ರು. ನಿದ್ರೆಯಲ್ಲಿ ಕೂಡ ಅವ್ರು ದಿನ ಇಡೀ ಹೇಳೋದ್ರಿಂದ ಅವ್ರಿಗೆ ನಿದ್ರೆಯಲ್ಲಿ ಕೂಡ ಅವ್ರು ಏನ್ ನಾನು ಹೇಳ್ತಾ ಇದ್ದೀನಿ ಅಂತ ಗೊತ್ತಿಲ್ದೆ ಅವ್ರಿಗೆ ಗೊತ್ತಾಗ್ದಂಗೆ ಅವ್ರು ಹೇಳ್ಬಿಟ್ರು ಬಂದ್ಯಾ ಅಂತ ಹೇಳಿದ ತಕ್ಷಣ ಕಳ್ಳ ಏನ್ ಅನ್ಕೊಂಡ್ರು, ನನ್ನನ್ನೇ ಏನ್ ಇಷ್ಟೊಂದು ಈ ಓನರ್ ಇಷ್ಟು ಅಲರ್ಟ್ ಆಗಿದಾರಲ್ಲ 1 ಗಂಟೆ ಕೂಡ ಅಂತ ಭಯ ಬಿದ್ದೋದ್ರು. ಆಮೇಲೆ ಅವ್ರೇನಂತಾರೆ, ಅಯ್ಯೋ ನನ್ನ ಕಂಡಿಡಿದ್ ಬಿಟ್ರಲ್ಲ, ಇವ್ರು ನನ್ನ ಹಿಡ್ಕೊಂಡ್ಬಿಡ್ತಾರ ಏನೋ ಅಂತ ಹಾಗೆ ಮೆತ್ತಿಗೆ ಏನ್ ಮಾಡ್ತಾರೆ, ಬಂದ್ಯಾ ಅಂದಿದ ತಕ್ಷಣ ಶಾಕ್ ಆಗ್ಬಿಟ್ಟು ಹಾಗೆ ಕುತ್ಕೊಳ್ಳಕ್ ಪ್ರಯತ್ನ ಪಡ್ತಾರೆ. ಸೆಕೆಂಡ್ ವರ್ಡ್ ಇವ್ರು ಏನ್ ಹೇಳ್ತಾರೆ, ಕುತ್ಕೊಂಡ್ಯಾ ಅಂತ ಕೇಳ್ತಾರೆ. ಅಯ್ಯೋ ಏನ್ ಇಷ್ಟು ನೋಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ನನ್ನನ್ನ ಪೊಲೀಸ್ ಕೈಗೆ ಇವ್ರು ಹಿಡ್ಕೊಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ಬೇಕು, ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು, ಇಲ್ಲಾಂದ್ರೆ ಈ ಓನರ್ ನನ್ನ ಹಿಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮೆತ್ತಿಗೆ ಅವರು ಹೊರಡಕ್ ಶುರು ಮಾಡಿದ್ರು. ಅವಾಗ್ಲೂ ಇವ್ರು ಕಣ್ಮುಚ್ಕೊಂಡೆ ನಿದ್ರೆಯಲ್ಲೇ ಹೇಳ್ತಾ ಇದಾರೆ, ಹೋಗ್ತಾ ಇದ್ಯಾ ಅಂತ ಕೇಳ್ತಾರೆ. 3 ಸರಿಯಾಗಿತ್ತು ಆ ಕಳ್ಳನಿಗೆ, ನನ್ನನ್ನೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಒಂದೇ ಓಡೋಗ್ಬಿಟ್ಟ. ಆ ಸತ್ಸಂಗದಲ್ಲಿ ತಗೊಂಡ ಆ ಶಬ್ದ ನೋಡಿ, ಯಾವ ಪೊಲೀಸು ಕಳ್ಳನ್ನ ಹಿಡಿದಿಲ್ಲ, ಓನರ್ ಕೂಡ ಅವರು ಎಚ್ಚರದಿಂದ ಇದ್ದಿರ್ಲ, ಅವ್ರ ನಿದ್ರೆಗಣ್ಣಲ್ಲಿ ಹೇಳ್ತಾ ಇದ್ರು. ಇದು ಸತ್ಸಂಗದ ಮಹಿಮೆ. ಇಷ್ಟೊಂದು ಈ ತರ ಹೇಳ್ತಾನೆ ಇರ್ಬೋದು. ಎಷ್ಟು ಬೆನಿಫಿಟ್ ನೋಡಿ ನಮ್ಗೆ ಎಷ್ಟು ಅಭಯ ತರುತ್ತೆ ನೋಡಿ. ಅಂದ್ರೆ ಇಲ್ಲಿ ಭಗವಂತನನ್ನ ಅಭಯ ಚರಣ ಅಂತ ಹೇಳ್ತಾರೆ. ಅಭಯ ಚರಣರವಿಂದರೆ. ನಮ್ಮ ಶ್ರೀಲ ಪ್ರಭುಪಾದ ಹೆಸರು ಕೂಡ ಅಭಯ ಚರಣರವಿಂದ. ಅಂದ್ರೆ
ಯಾರ ಪಾದ ಕಮಲಗಳನ್ನ ನಾವು ಹಿಡಿತೇವೋ ಆ ಪಾದಗಳು ನಮಗೆ ಎಲ್ಲಾ ರೀತಿಯ ಭಯವನ್ನು ಓಡಿಸಿ ರಕ್ಷಣೆಯನ್ನ ನೀಡುತ್ತೆ ಅನ್ನೋದು ಇದ್ರ ಅರ್ಥ. ಕೃಷ್ಣ ಹಾಗೆ ಕೊಳಲಿ ಇಟ್ಕೊಂಡಿರ್ತಾರೆ, ಅವ್ರು ಏನು ವರ್ಕ್ ಮಾಡಿದ ಹಾಗೆ ಇರ್ತಾರೆ, ಅವರು ಆನಂದವಾಗಿರ್ತಾರೆ, ಅವ್ರ ಕೀರ್ತನೆಯನ್ನ ಕೇಳ್ತಾ ಇರ್ತಾರೆ, ಭಕ್ತರು ಬರೋದ್ನ ನೋಡ್ತಾ ಇರ್ತಾರೆ. ಆದ್ರೆ ನಮ್ಗೆ ಏನೆಲ್ಲ ಬೇಕು ಆ ಅನುಕೂಲತೆಯನ್ನ ಕೃಷ್ಣ ಕೊಡ್ತಾ ಇರ್ತಾರೆ, ರಕ್ಷಣೆಯನ್ನ ಕೊಡ್ತಾ ಇರ್ತಾರೆ, ಟೇಕ್ ಕೇರ್ ಮಾಡ್ತಾ ಇರ್ತಾರೆ, ಏನು ವರ್ಕ್ ಮಾಡ್ದಂಗೆ ಇರ್ತಾರೆ. ಏನು ಕೃಷ್ಣ ನೀನ್ ಹಾಗೆ ನಿಂತಿದ್ಯಾ ಅಂತ ನಮ್ಗೆ ಒಂದು ಸಂಶಯ ಕೂಡ ಬರ್ಬೋದು. ಆದ್ರೆ ನಮ್ಮ ಎಲ್ಲಾ ಒಂದು ನಮ್ಮ ಎಲ್ಲಾ ಅಪ್ಡೇಟ್ ಕೃಷ್ಣ ಹತ್ರ ಇರುತ್ತೆ ಅನ್ನೋದು ನಮ್ ನಂಬಿಕೆ ಇರ್ಬೇಕು. ನಮ್ಮ ಭಯವನ್ನ ತೊಲಗಿಸುವ ಪಾದಕಮಲಗಳು ಅಭಯ ಚರಣ. ನಂದ ಮಹಾರಾಜರ ಮಗನ ಮಾತ್ರ ನಮ್ಮ ಭಯವನ್ನ ಹೋಗಲಾಡಿಸಬಲ್ಲವರು. ಭಗವಂತನ್ಗೆ ಹೀಗೆ ಹಲವಾರು ನಾಮಗಳುಂಟು. ಅವ್ರಿಗೆ ತುಂಬಾ ಹೆಸರಿದೆ, ಅನ್ಕೌಂಟಬಲ್ ಹೆಸರಿದೆ ಅಂತ ನಮ್ಗೆ ಗೊತ್ತು. ಆದ್ರೆ ನಾವು ಏನಾದ್ರ ಕೃಷ್ಣನ ಹೆಸರು ಏನಾದ್ರು 5 ಹೇಳಿ ಅಂದ್ರೆ ಹೇಳಿದ್ದಾನೆ ರಿಪೀಟ್ ಮಾಡ್ತೀವಿ, 4 ಹೇಳ್ತೀವಿ, 3 ಹೇಳ್ತೀವಿ, 2 ಹೇಳ್ತೀವಿ, ಹೀಗೆ 5 ಕೂಡ ಹೇಳಲ್ಲ. ಆದ್ರೆ ಹೇಳ್ತೀವಿ ಕೃಷ್ಣನ್ಗೆ ಎಷ್ಟೋ ಹೆಸರಿದೆ ಅಂತ ಅನ್ಕೊಳ್ತೀವಿ. ನಾವು ಕೆಲವು ಕೃಷ್ಣನ ಹೆಸರನ್ನ ಕೆಲವೊಂದು ಹೇಳಿ ಅದ್ರ ಮೀನಿಂಗ್ ಕೂಡ ನಾವು ನೋಡೋಣ. ಆಕ್ಚುಲಿ ಕೃಷ್ಣನ ಹೆಸರು ಏನಂದ್ರೆ ಅವರ ಲೀಲೆಗಳಿಗೋಸ್ಕರ ಕೊಟ್ಟಿರೋ ಹೆಸರು. ಅದಲ್ಲ ಒಂದು ಕೂಡ ಕೃಷ್ಣ ಅದು ಯಾವ್ದೋ ಒಂದು ಬಾಯಲ್ಲಿ ಬಂತು ಅಂತ ಇಟ್ಟಿರೋದಿಲ್ಲ, ಎಲ್ಲವೂ ಕೂಡ ಕೃಷ್ಣಂದು ಲೀಲೆಗಳಿಗೋಸ್ಕರ ಬಂದಿರೋದು. ನಮ್ಗ್ ಗೊತ್ತು ಅಚ್ಯುತ ಅಂತ ಹೇಳ್ತೀವಿ ಕೃಷ್ಣನ್ನ. ಅಚ್ಯುತ ಅಂದ್ರೆ ಅವರು ವಿಫಲವಾಗದವರು. ಯಾವ್ದ್ರಲ್ಲಿ ವಿಫಲ ಆಗಲ್ಲ ಅಂದ್ರೆ ಭಗವಂತ ಯಾವ್ದ್ರಲ್ಲಿ ಆಗೋದಿಲ್ಲ ಅಂದ್ರೆ ತನ್ನನ್ನ ರಕ್ಷಿಸ್ಬೇಕು ಅಂತ ಯಾರು ತುಂಬಾ ನಂಬಿ ಶರಣಾಗ್ತಾರೋ ಆ ಭಕ್ತರನ್ನ ಕಾಪಾಡುವ ವಿಷಯದಲ್ಲಿ ಕೃಷ್ಣ ಯಾವತ್ತೂ ಫೇಲ್ ಆಗೋದಿಲ್ಲ, ಖಂಡಿತ ಅವ್ರು ಕಾಪಾಡ್ತಾರೆ. ಅದಕ್ಕೆ ಅಚ್ಯುತ ಅಂತ ಹೇಳ್ತೀವಿ. ಆಮೇಲೆ ವಿಜಯ ಸಖೆ, ಕೆಲವು ಮಾತ್ರ ಸ್ವಲ್ಪ ನೋಡೋಣ ನಾವು. ವಿಜಯ ಸಖೆ ಅಂದ್ರೆ ಅರ್ಜುನನ ಸ್ನೇಹಿತ ಕೃಷ್ಣ ಅಂತ. ನಂದಲಾಲ್ ಅಂತೀವಿ, ನಂದಕಿಶೋರ್ ಅಂತೀವಿ, ಅಂದ್ರೆ ನಂದ ಮಹಾರಾಜ್ ಪುತ್ರ ಅಂತ. ಆಮೇಲೆ ಹರಿ ಅಂತ ಹೇಳ್ತೀವಿ. ಕೃಷ್ಣ ಹರಿ ಅಂದ್ರೆ ಕದೀತಾರೆ. ಹರಿ ಅಂದ್ರೆ ಕದೀತಾರಾ ಅಂತ ನಾವ್ ಅನ್ಕೊಂಡ್ರೆ ಏನ್ ಕದೀತಾರೆ? ನಮ್ಮ ಎಷ್ಟೋ ಜನ್ಮದ ಪಾಪಗಳನ್ನ ಕದೀತಾರೆ ಕೃಷ್ಣ. ಅದಕ್ಕೆ ಹರಿ 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 ಅಂತ ಹೇಳ್ಬೇಕು ಎದ್ದಿದ ತಕ್ಷಣ. ಆಮೇಲೆ ಜಪ ಮಾಡ್ತೀವಿ ನಾವು ಹರೇ ಕೃಷ್ಣ ಮಹಾಮಂತ್ರನ, ಅವಾಗ ನಮ್ಮ ಪಾಪಗಳನ್ನೆಲ್ಲ ಅವರು ಕದೀತಾರೆ. ಮಾಧವ ಅಂತೀವಿ ಕೃಷ್ಣನ ಹೆಸರು. ಮಾಧವ ಅಂದ್ರೆ ಮಾಧವಿಯ ಪತಿ, ಮಾಧವಿ ಅಂದ್ರೆ ಲಕ್ಷ್ಮಿ, ಲಕ್ಷ್ಮೀಪತಿ. ಆಮೇಲೆ ಗೋಪಿನಾಥ್ ಅಂದ್ರೆ ಗೋಪಿಗಳ ಒಡೆಯ. ಆಮೇಲೆ ಮುರಾರಿ, ಮುರಾರಿ ಅಂದ್ರೆ ಮುರಾ ಎಂಬ ಅಸುರರನ್ನ ಕೃಷ್ಣ ಸಂಹಾರ ಮಾಡಿದ್ರಿಂದ ಅವರ ಹೆಸರು ಮುರಾರಿ. ದಾಮೋದರ, ದಾಮೋದರ ಅಂದ್ರೆ ಯಶೋಧ ಅವಳಿನಲ್ಲಿ ಕೃಷ್ಣನ್ನ ಬಂಧಿಸಿದ್ದು. ಯಶೋಧ ನಂದನ ಅಂದ್ರೆ ಯಶೋಧೆಯ ಪುತ್ರ. ಈ ತರ ಹೇಳ್ತಾನೆ ಹೋಗ್ಬೋದು. ಅದೇ ಒಂದ್ ಕ್ಲಾಸ್ ಮಾಡಿದ್ರು ಸಾಲಲ್ಲ ನಮ್ಗೆ, ಅವರ ಹೆಸರುಗಳ ಅರ್ಥಗಳನ್ನ ತಿಳ್ಕೊಳಕ್ಕೆ ಸಾಲೋದೇ ಇಲ್ಲ ಅಷ್ಟು. ಕೃಷ್ಣ ಅಂತ ಹೇಳ್ತೀವಿ ಆಲ್ ಅಟ್ರಾಕ್ಟರ್, ಅಂದ್ರೆ ಎಲ್ಲರನ್ನ ಆಕರ್ಷಣೆ ಮಾಡ್ತಾರೆ ಕೃಷ್ಣ. ಎಲ್ಲಾ ಜೀವರಾಶಿಗಳನ್ನು, ದೇವತೆಗಳನ್ನು, ಎಲ್ಲಾ ಮರ ಗಿಡ ಹೂಗಳು ಎಲ್ಲವೂ ಆಕರ್ಷಣೆ ಆಗುತ್ತೆ. ಅದಕ್ಕೆ ಶ್ರೀಕೃಷ್ಣ ಅಂತ ಹೇಳ್ತೀವಿ. ಇಲ್ಲಿ ಗೋವಿಂದದಾಸ ಕವಿರಾಜರು ಹೇಳ್ತಾರೆ, ಭಜಹುರೇ ಮನ ಶ್ರೀನಂದನಂದನ ಭಯ ಚರಣರವಿಂದರೆ. ಅಂದ್ರೆ ಮನಸ್ಸೇ ಭಜನೆ ಮಾಡು. ಯಾರ? ನಂದ ಮಹಾರಾಜ್ ಅವರ ಪುತ್ರನನ್ನ ಕುರಿತು ನೀನು ಭಜಿಸು, ರಕ್ಷಣೆನ ಪಡ್ಕೋ ಅಂತ ಹೇಳ್ತಾರೆ. ಸೊ ನೋಡಿ ಈ ತರ ನಮ್ಗೆ ಅವರು ಅಡ್ವೈಸ್ ಮಾಡಿದ್ರು ನಮ್ಗೆ ಭಯ, ಸತ್ಸಂಗಕ್ಕೆ ಬರೋಕ್ಕೆ ಭಯ ಆಗುತ್ತೆ. ಏನಂದ್ರೆ ಒಂದ್ಸಲ ಶ್ರೀಲ ಪ್ರಭುಪಾದ್ ಟೈಮ್ ನಲ್ಲಿ ಶ್ರೀಲ ಪ್ರಭುಪಾದ ಆಶ್ರಮಕ್ಕೆ ಒಂದು ಚಿಕ್ಕ ಒಂದು ಹುಡುಗರು, ಯೂತ್ ಟೀಮ್ ಅಂತ ಹೇಳ್ತೀವಿ, 18, 16, 20 ಆತರ ಏಜ್ ಅಲ್ಲಿ ಇರೋರು ಪ್ರಚಾರಕ್ಕೋಸ್ಕರ ಪ್ರಭುಪಾದ್ ಅವರು ಅವ್ರನ್ನ ಪ್ರೀಚಿಂಗ್ ಮಾಡಿ ಆಶ್ರಮದಲ್ಲಿ ಗುರುಕುಲದಲ್ಲಿ ಬೆಳೆಸ್ತಾ ಇದ್ರು. ಅವಾಗ ಕೆಲವು ಅಪ್ಪ ಅಮ್ಮಗೆ ಅದು ಇಷ್ಟ ಆಗಲ್ಲ. ಅಯ್ಯೋ ಇಸ್ಕಾನ್ಗೆ ಸೇರ್ಬಿಟ್ರ ಅವರು ನನ್ನ ನೋಡ್ಕೊಳ್ಳೋದಿಲ್ವಾ ಅನ್ನೋದೆಲ್ಲ ಭಯ ನಮ್ಗೆ. ಇದ್ರಲ್ಲಿ ಇರೋ ಬೆನಿಫಿಟ್ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲದೆ ಆತರ ಇರ್ತೀವಿ. ಅವಾಗ ಹುಡುಗನ ಪ್ಯಾರೆಂಟ್ಸ್ ಬಂದು ಶ್ರೀಲ ಪ್ರಭುಪಾದ್ನ ಮೀಟ್ ಮಾಡಿ ಮಗನ್ನ ವಾಪಸ್ ಮನೆಗ್ ಕರ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಬಂದಿದ ತಕ್ಷಣ ಶ್ರೀಲ ಪ್ರಭುಪಾದ್ ಅವ್ರನ್ನ ಉಪಚಾರ ಮಾಡಿ
ಬಂದಿದ್ದ ವಿಷಯ ಏನು ಅಂತ ಕೇಳ್ತಾರೆ. ಅವ್ರಿಗೆ ಅವರು ಅಲ್ಲಿ ಆಶ್ರಮದಲ್ಲಿ ಇರೋಕೆ ಅವ್ರಿಗೆ ಏನೆಲ್ಲ ಅನುಕೂಲತೆ ಮಾಡ್ಬೇಕು ಅದೆಲ್ಲ ಮಾಡ್ಕೊಟ್ಬಿಟ್ಟು ಶ್ರೀಲ ಪ್ರಭುಪಾದ ನೆಕ್ಸ್ಟ್ ಡೇ ಅವ್ರಿಗೆ ಪ್ರಸಾದ ಎಲ್ಲ ಕೊಟ್ಮೇಲೆ ನೆಕ್ಸ್ಟ್ ಡೇ ಫ್ರೀ ಟೈಮ್ ಅಲ್ಲಿ ಮೀಟ್ ಮಾಡ್ತಾರೆ ಆ ಹುಡುಗನ ಪ್ಯಾರೆಂಟ್ಸ್ನ. ಇವಾಗ ಅವ್ರು ಶ್ರೀಲ ಪ್ರಭುಪಾದ್ ನಡ್ಕೊಂಡ ಒಂದು ರೀತಿ ತುಂಬಾ ಇಷ್ಟ ಆಯ್ತು ಆ ಪ್ಯಾರೆಂಟ್ಸ್ಗೆ. ಆದ್ರೂನು ಮಗನನ್ನ ಆಶ್ರಮದಲ್ಲಿ ಬಿಡಕ್ಕೆ ಇಷ್ಟ ಆಗ್ಲಿಲ್ಲ. ಆಮೇಲೆ ಶ್ರೀಲ ಪ್ರಭುಪಾದ್ ಮಾತಾಡ್ತಾರೆ, ಏನ್ ವಿಷಯ ಬಂದಿದ್ದು ಅಂದ್ರೆ, ಈ ತರ ನನ್ ಮಗನನ್ಗೆ ಈ ತರ ಇಸ್ಕಾನ್ ಅಲ್ಲಿ ಸೇರೋ ಒಂದು ವಯಸ್ಸಾ, ಭಕ್ತಿ ಮಾಡೋ ವಯಸ್ಸಾ, ಅದೆಲ್ಲ ವಯಸ್ಸಾದ್ಮೇಲೆ ಭಗವದ್ಗೀತೆ ಓದ್ಬೇಕು, ಜಪ ಮಾಡ್ಬೇಕು, ವಯಸ್ಸಾಗಿ ಒಂದ್ ಮೂಲೆಯಲ್ಲಿ ಕುತ್ಕೊಳ್ತೀವಲ್ಲ, ಶಕ್ತಿನೇ ಇಲ್ದೆ, ಆವಾಗ ನಾವ್ ಮಾಡೋ ಸೇವೆ ಅದು. ಇವಾಗ್ಲೇ ಅವನು ಇಸ್ಕಾನ್ಗೆ ಸೇರಿದ್ರೆ ಏನ್ ಗತಿ ಅಂತ ಹೇಳಿದಾಗ ಶ್ರೀಲ ಪ್ರಭುಪಾದ್ ಖಂಡಿತವಾಗ್ಲೂ ಕ್ಲಾಪ್ ಮಾಡಿದ್ರಂತೆ. ತುಂಬಾ ಕರೆಕ್ಟ್ ನೀವು ಹೇಳೋದು. ಯಾಕೆಂದ್ರೆ ವಯಸ್ಸಾದವ್ರು ಮಾತ್ರನೇ ಭಕ್ತಿ ಮಾಡ್ಬೇಕು ಅಂತ ನೀವ್ ಹೇಳಿದ್ರಲ್ಲ, ನನ್ಗೆ ಗೊತ್ತಿರ್ಲಿಲ್ಲ. ತುಂಬಾ ಕರೆಕ್ಟ್ ನೀವ್ ಹೇಳಿದ್ದು. ಖಂಡಿತವಾಗ್ಲೂ ನಿಮ್ ಮಗನ್ನ ನೀವು ಕರ್ಕೊಂಡು ಹೋಗ್ಬೋದು ಅಂದಿದ ತಕ್ಷಣ ಅವ್ರಿಗೆ ತುಂಬಾ ಸಂತೋಷ ಆಗ್ಬಿಡ್ತು ಅವ್ರ ಪ್ಯಾರೆಂಟ್ಸ್ಗೆ. ಆಮೇಲೆ ಯಾವಾಗ ಕರ್ಕೊಂಡು ಹೋಗೋದು ಅಂತ ಹೇಳಿದಾಗ, ಇವತ್ತೇ ಕರ್ಕೊಂಡು ಹೋಗ್ಬೋದು. ನೀವ್ ಕರ್ಕೊಂಡು ಹೋಗೋದ್ ಬೇಡ, ವಯಸ್ಸಾದ್ಮೇಲೆ ಭಕ್ತಿಗ್ ಬರ್ಬೇಕಂದ್ರಲ್ಲ, ನಿಮ್ಮಿಬ್ಬರಿಗೆ ವಯಸ್ಸಾಗಿದೆ, ನೀವ್ ಆಶ್ರಮದಲ್ಲಿ ಉಳ್ಕೊಳ್ಳಿ, ನಿಮ್ ಮಗ ಮನೆಗ್ ಹೋಗ್ಲಿ ಅಂತ ಹೇಳಿದ್ರಂತೆ. ಆಮೇಲೆ ಅವ್ರು ಕೇಳ್ಬಿಟ್ಟು ಶಾಕ್ ಆಗ್ಬಿಟ್ಟು, ನನ್ ಮಗನನ್ನೇ ನೀವ್ ಇಟ್ಕೊಳ್ಳಿ, ನಮ್ಮನ್ ಕಳ್ಸಿದ್ರೆ ಸಾಕು ಅಂತ ಹೊರಟೋದ್ರಂತೆ. ನೋಡ್ರೆ ವಯಸ್ಸಾದ್ರೆ ನಾವು ಭಕ್ತಿ ಮಾಡ್ತೀವಾ? ಯಾಕೆ ಅವ್ರು ಹೊರಟೋದ್ರು? ಯಾಕೆಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಿರೋದು. ನಾವು ಯಾವ್ದ್ರಲ್ಲಿ ಅಭ್ಯಾಸ ಮಾಡ್ತೀವೋ ಅದೇ ನಮ್ಗೆ ಇಷ್ಟ ಆಗೋದು. ಅದು ಭೌತಿಕದಲ್ಲಿದ್ರೆ ಅದೇ ಇಷ್ಟ, ಆಧ್ಯಾತ್ಮಿಕದಲ್ಲಿದ್ರೆ ಅದೇ ಇಷ್ಟ. ಎಕ್ಸಾಂಪಲ್ ನೋಡ್ಬೋದು, ನಾವ್ ಎಷ್ಟೋ ಮದ್ವೆಗೆ ನಾವು ಇಸ್ಕಾನ್ ಬಂದ್ಮೇಲೆ ತುಂಬಾ ಸೇವೆಯಲ್ಲಿ ತೊಡಗಿದ್ಮೇಲೆ ನಮ್ಗೆ ಇದ್ರಲ್ಲಿ ಒಂದು ಟೇಸ್ಟ್ ಬಂದ್ಮೇಲೆ ಯಾರಾದ್ರೂ ಇನ್ವಿಟೇಷನ್ ಕೊಟ್ರೆ ನಮ್ಗೆ ಇಷ್ಟನೇ ಆಗೋದಿಲ್ಲ. ಅದೊಂಥರ ಕಷ್ಟ ಅಂತ ಅನ್ಕೊಳ್ತೀವಿ. ಏನ್ ನೆಪ ಹೇಳ್ಬಿಟ್ಟು ತಪ್ಸ್ಕೊಳ್ಳೋದು, ಅಯ್ಯೋ ನಮ್ಗೆ ಭಕ್ತರ ಜೊತೆ ಇದ್ರೇನೆ ಚೆನ್ನಾಗಿರುತ್ತೆ, ಅಲ್ಲಿ ಅಭಕ್ತರ ಹತ್ರ ಹೋಗ್ಬಿಟ್ಟು ಏನ್ ಮಾತಾಡೋದು ಅಂತ ಆ ಕ್ಷಣಗಳು ಅಲ್ಲಿ ಹೋದ್ರೂನು, ನೆಂಟರು ಬೇಕು ಅಂತ ಹೋದ್ರೂನು ಅಲ್ಲಿ ಇರಕ್ಕೆ ನಮ್ಗೆ ಇಷ್ಟ ಆಗಲ್ಲ. ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಅವ್ರು ಮಾತಾಡೋ ರೀತಿ, ನಾವು ಇಸ್ಕಾನ್ ಅಲ್ಲಿ ಇರೋ ಭಕ್ತರ ಜೊತೆ ಇರೋ ರೀತಿ ಎಲ್ಲ ನೋಡ್ಬಿಟ್ಟು ಯಾವಾಗ ಇಲ್ಲಿಂದ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಅಟೆಂಡೆನ್ಸ್ ಹಾಕಕ್ಕೋಸ್ಕರ ಅಲ್ಲಿ ಹೋಗ್ತಿವಿ ಹೊರತು ಮನಪೂರ್ವಕವಾಗಿ ನಾವು ಹೋಗೋದೇ ಇಲ್ಲ. ಅದು ನಮ್ಗೆಲ್ಲ ಅನುಭವ ಆಗಿರ್ಬೋದು, ಅದನ್ನ ಹೇಳ್ತೀನಿ. ಓಕೆ, ಸೆಕೆಂಡ್ ಲೈನ್ ನೋಡೋಣ. ಶೀತ ಆತಪ ಭತ ಭರೀಷನ ಎದಿನ ಜಾಮಿನಿ ಜಾಗಿರೆ, ವಿಫಲೆ ಸೇವಿನೋ ಕೃಪಣ ಧೂರ್ಜನ, ವಿಫಲೆ ಸೇವಿನೋ ಕೃಪಣ ಧೂರ್ಜನ, ಚಪಲ ಸುಕಲಭ ಲಾಗಿರೆ. ಸೆಕೆಂಡ್ ಲೈನ್ ಅಲ್ಲಿ ಅವ್ರೇನ್ ಹೇಳ್ತಾರೆ, ಓ ಮನಸ್ಸೆ, ಭಗವಂತನನ್ನು ಭಜಿಸುವುದರಿಂದ ಈ ಕಠಿಣ ಭವಸಾಗರ ದಾಟಲು ಪ್ರಯತ್ನ ಮಾಡು. ನೀನು ಈ ಚಳಿಗಾಲ, ಬೇಸಿಗೆಗಾಲ, ಮತ್ತೆ ಮಳೆಗಾಲ, ಹಗಲಿರುಳು ಎಚ್ಚರವಿದ್ದು ಎಷ್ಟೋ ಕಷ್ಟಪಟ್ಟು ಈ ಸಂಸಾರ ಸಾಗರದಲ್ಲಿರುವ ದುರ್ಜನರ ಸೇವೆಯನ್ನು ನೀನು ಯಾವ ಸುಖಕ್ಕಾಗಿ ಮಾಡ್ತಾ ಇದೆಯೋ ಸುಖ ನಿನಗೆ ಚಂಚಲವಾದದ್ದು. ಇದಕ್ಕಾಗಿ ನೀನು ದುಡಿಯಬೇಡ ಮನಸ್ಸೇ. ನಾವ್ ಯಾರ್ಯಾರಿಗೋಸ್ಕರನೋ ದುಡಿತೀವಿ. ನಾವ್ ಎಷ್ಟೇ ಇಂದ್ರಿಯ ತೃಪ್ತಿ ಕಡೆ ಹೋಗುವ ಮನಸ್ಸನ್ನ ಸೆಳೆದು ಭಗವಂತನ ಸೇವೆಯಲ್ಲಿ ತೊಡಗಿಸಿ ಪ್ರಯತ್ನಿಸಿದ್ರು ಕೂಡ ಆ ಮನಸ್ಸು ಒಳ್ಳೆ ಕಡೆ ಬರಕ್ಕೆ ಕಷ್ಟಪಡುತ್ತೆ. ಅಂದ್ರೆ ಭೌತಿಕ ದುಃಖ ದೋಷಗಳ ಕಡೆಗೇನೆ ಅದು ಆಕರ್ಷಣೆ ಆಗ್ತಾ ಇರುತ್ತೆ. ಸೊ ಆ ಮನಸ್ಸನ್ನ ಗುರುಗಳ ಒಂದು ಕೃಪೆ ಮೂಲಕ ಭಕ್ತಿ ಸೇವೆಯಲ್ಲಿ ತೊಡಗಿಸಲು ನಾವು ಸದಾ ಪ್ರಯತ್ನ ಮಾಡ್ಬೇಕು. ಗುರುಗಳಿಲ್ಲದೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಡಕ್ಕೆ ನಮ್ಗೆ ಅಸಾಧ್ಯ. ನನ್ನ ಶಕ್ತಿಯಿಂದಲೇ ನಾನು ನಿಯಂತ್ರಣ ಮಾಡ್ಕೊಳ್ತೀನಿ ಅಂದ್ರೆ ಅದು ಮಾಯ. ನಾವೇ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಳಕ್ಕೆ ಅಸಾಧ್ಯ ಆದಾಗ ಭಕ್ತರ್ಗೆ ಅದು ಸ್ವಲ್ಪ ಕಷ್ಟ. ಭೌತಿಕ ವಿಷಯದ ನಾವೇನ್ ಮಾಡ್ತೀವಿ, ಹೆಸರು ಹೇಳಿಕೆಗಾಗಿ, ನೇಮ್ ಅಂಡ್ ಫೇಮ್ಗೋಸ್ಕರ ನಾವೇನ್ ಮಾಡ್ತೀವಿ, ಇವ್ರತ್ರ ಇವ್ರಿಗೆ ಈ ಕೆಲಸ ಮಾಡ್ಕೊಟ್ರೆ ನನ್ಗೆ ಈ ನೇಮ್ ಸಿಗುತ್ತೆ, ನನ್ಗೆ ಏನೆಲ್ಲ ನಾವು ಇವ್ರತ್ರ ನನ್ಗೆ ಅವ್ರ ಹತ್ರ ನನ್ಗೆ ಹಣ ಸಿಗುತ್ತೆ, ಒಂದ್ ಹೆಸರಿರುತ್ತೆ. ಅದಕ್ಕೋಸ್ಕರ ನಾವು ದಿನ ರಾತ್ರಿ ಈ ಭೌತಿಕ ಜೀವರಾಶಿಗಳಿಗೆ ಸಹಾಯ ಮಾಡಕ್ ಹೋಗಿ ಅವ್ರಿಗೆ ನಾವು ಸೇವೆ ಮಾಡೋಣ ಅಂತ ಆ ಮಾಯಾ ಕಡೆಗೆ ಹೋಗ್ತೀವಿ. ಈ ಭೌತಿಕ ಜನಗಳ ಸೇವೆ
ನಿರಂತರ ಸುಖ ಶಾಂತಿ ನೀಡೋದೇ ಇಲ್ಲ. ನಮ್ಗೆ ಆ ಸೇವೆ ನಮ್ಮನ್ನ, ಅದು ಶಾಂತಿ ನೀಡದಿದ್ರು ಪರವಾಗಿಲ್ಲ, ಅದು ದುಃಖದಲ್ಲಿ ನಮ್ಮನ್ನ ಸಿಲುಕಿಸುತ್ತೆ. ಮತ್ತೆ ಆ ರೀತಿ ಕಷ್ಟಪಟ್ಟು ಮಾಡಿದ್ರುನು ಅದು ನಮ್ಮನ್ನ ಪುನರಪಿ ಜನನ ಪುನರಪಿ ಮರಣದ ಕಡೆಗೆ ನಮ್ಮನ್ನ ಬಂಧಿಸುತ್ತೆ. ಸೊ ಅಂತ ಸೇವೆಯಲ್ಲಿ ನಾವು ತೊಡಗೋದು ಬೇಡ ಮನಸ್ಸೇ ಅಂತ ಹೇಳ್ತಾರೆ. ಅಂದ್ರೆ ಭಕ್ತಿ ಮಾರ್ಗದಲ್ಲಿರೋರಿಗೆ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಳೋದು ಕಷ್ಟ. ಅಂದ್ಮೇಲೆ ಭೌತಿಕ ಮಾರ್ಗದಲ್ಲಿರೋರಿಗೆ ಹೇಗೆ ನಿಯಂತ್ರಣ ಮಾಡ್ಕೊಳ್ತಾರೆ? ಎಷ್ಟು ಅವ್ರು ಗೊಂದಲದಲ್ಲಿ ಇರ್ತಾರೆ. ಭೌತಿಕವಾದಿ ಹತ್ರ ಹೋಗಿ ಮಾತಾಡಿದ್ರೆ ಸಾಕು, ಅಯ್ಯೋ ಕೃಷ್ಣ ಕಾನ್ಶಿಯಸ್ ಎಷ್ಟು ರಕ್ಷಣೆ ನೀಡ್ತಾ ಇದೆ, ನಮ್ಮನ್ನ ಎಷ್ಟು ರಕ್ಷಣೆ ಮಾಡ್ತಾ ಇದ್ದಾರೆ, ವೇದಗಳೆಲ್ಲ ನನ್ಗೆ ಎಷ್ಟು ಬುದ್ಧಿವಾದ ಹೇಳ್ತಾ ಇದೆ ಅಂತ ನಾವು ಗ್ರೇಟ್ನೆಸ್ ಅವ್ರ ಹತ್ರ ಹೋಗಿ ಮಾತಾಡಿದ್ರೇನೆ ಗೊತ್ತಾಗೋದು. ನಾವು ಒಳಗಡೆ ನಾವು ಭಕ್ತಿ ಸೇವೆ ಮಾಡ್ತಾ ಇದ್ರೆ ನಾವು ಎಷ್ಟು ದೊಡ್ಡ ಗಿಫ್ಟ್ ಪಡೆದಿದ್ದೀವಿ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ನೋಡಿ, ಭಕ್ತಿ ಸೇವೆ ಮಾಡೋರ್ಗೆ ಕಷ್ಟ ಮನಸ್ಸನ್ನ ನಿಯಂತ್ರಣ ಮಾಡೋದಂದ್ರೆ, ಒಂದು ಮಾತಾಜಿ ಬೃಂದಾವನಕ್ಕೆ ದರ್ಶನ ಮಾಡಕ್ಕೆ ಹೋಗಿದ್ರು ಕೃಷ್ಣನ್ನ. ಅವರು ದೊಡ್ಡ ಭಕ್ತರೆ. ಅವರು ಹೊರ ದೇಶದಿಂದ ಬಂದು ಭಗವಂತನ ದರ್ಶನ ಪಡಿಬೇಕು ಅಂತ ಬಂದಿದ್ರು. ಬಂದು ಅವರು 1 ತಿಂಗಳು ಬೃಂದಾವನದಲ್ಲೇ ಇದ್ದು ಪ್ರಸಾದ ತಗೊಂಡು ಅಲ್ಲೇ ಸಾಧನ ಮಾಡ್ಕೊಂಡು ದಿನಾ ಸಂಜೆ ಆರತಿ ಮತ್ತೆ ಮಂಗಳಾರತಿ ಅದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಿ, ಫೆಸ್ಟಿವಲ್ಸ್ ಅದೆಲ್ಲ ಅವರು ಅಟೆಂಡ್ ಮಾಡಿ, ಲಾಸ್ಟ್ ಡೇ ನಾಳೆ ಬೆಳಿಗ್ಗೆ ಅವ್ರಿಗೆ ಫ್ಲೈಟ್ ಇದೆ ಅಂದಾಗ ಇವತ್ ನೈಟ್ ಬಂದ್ಬಿಟ್ಟು ಲಾಸ್ಟ್ ಆಗಿ ಭಗವಂತನ ದರ್ಶನ ತಗೊಂಡು ಹತ್ಕೊಂಡ್ರಂತೆ. ಕೃಷ್ಣ ನನ್ ಮತ್ತೆ ನಿಮ್ಮನ್ನ ಯಾವಾಗ್ ನೋಡೋದು ಅಂತ ಹೇಳ್ಬಿಟ್ಟು ಹತ್ಕೊಂಡು ತಮ್ಮ ಪ್ರಾರ್ಥನೆಯನ್ನ ಜೋರಾಗಿ ಪಕ್ಕದಲ್ಲಿರೋರ್ಗೆ ಕೂಡ ಕೇಳ್ಸೋ ತರ ಅವ್ರ ಪ್ರಾರ್ಥನೆಯನ್ನ ಸಲ್ಲಿಸಿದ್ರಂತೆ. ಪಕ್ಕದಲ್ಲಿರೋ ಮಾತಾಜಿ ಅನ್ಕೊಂಡ್ರಂತೆ, ನಾವು ಬೃಂದಾವನದಲ್ಲೇ ಇದ್ದೀವಿ, ಇಷ್ಟೊಂದ್ ಪ್ರೀತಿ ಇಲ್ಲ ಭಗವಂತನ ಮೇಲೆ, ನಮ್ಮನೆ ಪಕ್ಕದ ಮನೆಯವ್ರ ತಾನೇ ಕೃಷ್ಣ ಅಂತ ಅನ್ಕೊಂಡಿದೀನಿ, ಇವ್ರು ಹೊರದೇಶದಿಂದ ಬಂದು ಎಷ್ಟು ಪ್ರೀತಿ ತೋರಿಸ್ತಾರೆ, ಈ ತರ ಇರ್ಬೇಕು ಭಕ್ತರಂದ್ರೆ, ಇವ್ರ ಹತ್ರ ನಾನ್ ಕಲ್ತ್ಕೊಬೇಕು ಅಂತೆಲ್ಲ ನೋಡ್ಕೊಂಡಿದ್ರಂತೆ. ಈ ಮಾತಾಜಿ ತುಂಬಾ ಹತ್ಕೊಂಡು, ಕೃಷ್ಣ ಮತ್ತೆ ನಿಮ್ಮನ್ನ ನೋಡುವ ಒಂದು ಸಮಯವನ್ನ ನನ್ಗೆ ಯಾವಾಗ ನೀವು ಒದಗಿಸಿ ಕೊಡ್ತೀರಾ ಅಂತೆಲ್ಲ ಪ್ರಾರ್ಥನೆ ಮಾಡಿ, ನಿಮ್ಮನ್ ಬಿಟ್ಟು ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ ಕೃಷ್ಣ ಅಂತೆಲ್ಲ ಪ್ರಾರ್ಥನೆ ಮಾಡ್ತಾ ಇರುವಾಗ ಅವ್ರ ಪರ್ಸ್ ಬಂದ್ಬಿಟ್ಟು ಯಾರೋ ಅವರು ಅವರು ಹ್ಯಾಂಡ್ ಬ್ಯಾಗ್ ಇಟ್ಕೊಂಡಿರ್ತಾರೆ, ಅದನ್ನ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಅಲ್ಲಿ ಇರೋದಿಲ್ಲ. ಅವಾಗ ಮತ್ತೆ ಅವ್ರ ಪ್ರಾರ್ಥನೆ ಸಲ್ಲಿಸ್ಬಿಟ್ಟು ಅದ ಬ್ಯಾಗ್ ನೋಡ್ತಾರೆ, ಅಲ್ಲಿ ಇರಲ್ಲ. ಎಲ್ಲಿ ಅಂತ ಹೊರದೇಶದ ಮಾತಾಜಿ ಪ್ರಾರ್ಥನೆ ಮಾಡಿದ್ರಲ್ಲ, ಅವ್ರು ತುಂಬಾ ಹುಡ್ಕಾಡ್ತಾರೆ, ಎಲ್ಲೋಯ್ತು ದೇವಸ್ಥಾನ ಫುಲ್ ಹುಡುಕ್ಬಿಟ್ರು, ಅವ್ರು ಸಿಕ್ಕಿಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ಕೃಷ್ಣ ಯಾಕೆ ಈ ತರ ಮಾಡ್ದೆ ಅಂತ ಹುಡುಕ್ತಾ ಇದ್ದಾರೆ. ಅವಾಗ ಈ ಮಾತಾಜಿ ಹೇಳಿದ್ರಂತೆ ಪಕ್ಕದಲ್ಲಿರೋರು, ಇವಾಗ ತಾನೇ ಹೇಳಿದ್ರಿ ಕೃಷ್ಣನ ಬಿಟ್ಟು ಹೋಗಕ್ಕೆ ಆಗ್ತಾ ಇಲ್ಲ ಅಂತ, ಒಳ್ಳೇದಾಯ್ತು ಕೃಷ್ಣ ನಿಮ್ಮ ಪ್ರಾರ್ಥನೆಯನ್ನ ಪೂರೈಕೆ ಮಾಡಿದ್ದಾರೆ, ಇಲ್ಲೇ ಇದ್ಬಿಡಿ ಅಂದಾಗ, ಇಲ್ಲ ನನ್ ವೀಸಾ ಮತ್ತೆ ನನ್ನ ಎಲ್ಲಾ ಹಣ ಕೂಡ ಅದ್ರಲ್ಲಿ ಇದೆ, ಅದೇ ಹೇಗೆ ನಾನು ಅದನ್ನ ಬಿಟ್ಟು ಇರೋದು, ನಾನ್ ಖಂಡಿತ ನಾಳೆ ಹೋಗ್ಲೇಬೇಕು ನಮ್ ಊರಿಗೆ ಅಂತ ಹೇಳಿದ್ರಂತೆ. ನೋಡಿದ್ರ, ಇಷ್ಟೇ ನಮ್ಮ ಪ್ರಾರ್ಥನೆ, ನಮ್ಮ ಭಕ್ತಿ. ನೋಡಿದ್ರ, ಅಂದ್ರೆ ಭಕ್ತಿಲಿರೋರ್ಗೆ ನಿಯಂತ್ರಣ ಮಾಡಕ್ಕೆ ಕಷ್ಟ, ಅಂದ್ರೆ ಭಕ್ತರಲ್ಲದರಿಗೆ ಹೆಂಗಿರುತ್ತೆ ಅನ್ನೋದ್ರ ಇದ್ರ ಮೂಲಕ ನಾವು ತಿಳ್ಕೊಬಹುದು. ಈ ರಾಮಾಯಣದಲ್ಲಿ ಕೂಡ ರಾವಣ ನಾವು ಬೇರೆ ಯಾರ್ಯಾರಿಗೋ ಸೇವೆ ಮಾಡಿ ದುಃಖದಲ್ಲೇ ತೊಡಗ್ತೀವಿ ಅನ್ನೋದಕ್ಕೆ ಎಕ್ಸಾಂಪಲ್ ಏನಂದ್ರೆ, ರಾಮಾಯಣದಲ್ಲಿ ರಾವಣ ದೂತ ಏನ್ ಮಾಡ್ತಾರೆ, ರಾಮನ ಎಲ್ಲಾ ರಹಸ್ಯಗಳನ್ನ ನೀನು ತಿಳ್ಕೊಂಡ್ ಬಾ ಅಂತ ರಾವಣ ಕಳ್ಸಿರ್ತಾರೆ. ಅವಾಗ ಅವ್ರಿಬ್ರು ವಾನರ ವೇಷ ತಗೊಂಡು ಅವರು ರಾವಣನ ಸೇವೆಗೋಸ್ಕರ ಅಲ್ಲಿ ರಾಮನ ಹತ್ರ ಹೋಗ್ತಾರೆ. ಅಲ್ಲೋದಾಗ ಎಲ್ಲಾ ವಾನರಗಳು ಆ ರಾವಣನ ಆಳುಗಳನ್ನ ಕಂಡಿದ್ದು, ನೀವು ನಿಜವಾದ ವಾನರರಲ್ಲ, ನೀವು ವೇಷದಲ್ಲಿ ನಮ್ಮ ರಾವಣನ ತಿಳಿಸೋಕ್ಕೋಸ್ಕರ ನೀವು ಬಂದಿರೋದು ಅಂತ ಅವ್ರನ್ನ ಸೆರೆ ಹಿಡಿದು ಅವ್ರಿಗೆ ಶಿಕ್ಷೆ ಮಾಡ್ತಾ ಇರ್ತಾರೆ. ಶಿಕ್ಷಿಸ್ತಾ ಇರುವಾಗ ಅವರು ಶ್ರೀರಾಮನ ಗ್ಲೋರಿಫಿಕೇಶನ್ ಕೇಳಿರ್ತಾರೆ. ಅವರು ಎಲ್ಲೋ ಸತ್ಸಂಗದಲ್ಲಿ ಕೇಳಿದ್ರೇನೋ, ಅವರು ರಾಮ ಅಂದ್ರೆ ಅವ್ರ ರಕ್ಷಣೆ ಕೊಡ್ತಾರಲ್ಲ, ಇವ್ರ ಹತ್ರ ನಾನು ಪನಿಷ್ಮೆಂಟ್ ತಗೊಳ್ತಾ ಇದ್ದೀನಿ ಅಂತ ಅವರು ರಾಮ ಅಂತ ಕರೆದ್ರಂತೆ. ರಾಮ ಅಂತ ಕರೆದಿದ ತಕ್ಷಣ ರಾಮ ಬಂದು ಅವ್ರನ್ನ ರಕ್ಷಣೆ ಮಾಡಕ್ಕೆ ಬರ್ತಾರಂತೆ. ಬಂದು ನೀವ್ ಯಾರು ಅಂತ ಕೇಳಿ, ರಾವಣನ ಆಳುಗಳು ನಾವು ಸೀಕ್ರೆಟ್ ಎಲ್ಲ ತಗೊಳಕ್ಕೆ ಬಂದ್ವಿ, ಈಗ ಹಾಗೆ ಹೋದ್ರೆ ರಾವಣ ನಮ್ಮನ್ನ ಶಿಕ್ಷೆ ಮಾಡ್ತಾರೆ, ದಯವಿಟ್ಟು ನಮ್ಗೆ ಅನುಗ್ರಹ ಮಾಡಿ ಅಂತ ಹೇಳಿದಾಗ ಶ್ರೀರಾಮ ಏನ್ ಮಾಡಿದ್ರಂತೆ,
ಎಲ್ಲಾ ರಹಸ್ಯಗಳನ್ನ ಅವ್ರಿಗೆ ಹೇಳಿ ಅವ್ರಿಗೆ ಎಲ್ಲ ಉಪಚಾರವನ್ನ ಮಾಡಿ ನೀವು ಸೇಫ್ ಆಗಿ ನೀವು ರಾವಣನ ಬಳಿ ಹೋಗಿ ಅಂತ ಹೇಳ್ಬಿಟ್ರಂತೆ. ಅವ್ರು ಎಷ್ಟು ಸಂತೋಷ ಪಟ್ರಂದ್ರೆ ಅಷ್ಟು ಸಂತೋಷ ಪಟ್ಟು ರಾಮನಿಗೆ ಪ್ರಣಾಮ ಮಾಡ್ಬಿಟ್ಟು ರಾವಣನ ಬಳಿ ಹೋಗಿ ಎಲ್ಲಾ ರಹಸ್ಯಗಳನ್ನ ಹೇಳ್ತಾರೆ. ಹೇಳಿದ್ಮೇಲೆ ಫೈನಲಿ ರಾವಣನ ಹೊಸಿಲ್ಗೆ ಬಂದು ಲಾಸ್ಟ್ ಆಗಿ ಅವ್ರು ಹೊರಗಡೆ ಹೋಗೋ ತರ ಅಲ್ಲಿ ಬಂದ್ಬಿಟ್ಟು, ಯಾಕೆಂದ್ರೆ ಭಯ ರಾವಣನ ಮುಂದೆ ಇದೆ ಹೇಳಕ್ಕೆ, ರಾಮನ್ನ ಗೆಲ್ಲಕ್ಕೆ ಯಾರಿಂದನೂ ಸಾಧ್ಯ ಅಲ್ಲ, ಅವರು ಸುಪ್ರೀಂ ಅಂತ ಹೇಳ್ಬಿಟ್ಟು ಅವ್ರನ್ನ ಸೀತೆನ ಬಿಟ್ಬಿಡಿ, ಅವಾಗ್ಲೇ ನೀವು ಗೆಲ್ಲೋದಿಲ್ಲ ಅಂದ್ರೆ ನೀವ್ ಸಾಯ್ತೀರಾ ಅಂತ ಹೇಳಿ ಓಡೋಗ್ತಾರೆ. ಅವಾಗ ಅವ್ರು ಇಡೀರಿ ರಾವಣ ಹೇಳ್ತಾರೆ, ನನ್ ಜೊತೆನೆ ಇದ್ಬಿಟ್ಟು ರಾಮಗೆ ಸಪೋರ್ಟ್ ಮಾಡ್ತೀರಾ, ಹಿಡ್ದು ಅವ್ರನ್ನ ಕೊಲ್ಲಿ ಅಂತ ಹೇಳ್ತಾರೆ. ಅವಾಗ ರಾವಣನ ಆಳುಗಳು ಹೇಳ್ತಾರೆ, ಎಷ್ಟು ವರ್ಷಗಳು ನಿಮ್ಮ ಹತ್ರ ನಾನು ಸೇವೆ ಮಾಡಿದ್ದೀನಿ, ಆದ್ರೆ ನೀವು ಒಂದು ಕೃತಜ್ಞತೆ ಇಲ್ಲದೆ ನಮ್ಮನ್ನ ಕೊಲ್ಲಿ ಅಂತ ಆರ್ಡರ್ ಮಾಡಿದ್ರಿ, ಆದ್ರೆ ರಾಮಗೆ ನಾನ್ ಸೇವೆನೇ ಮಾಡಿಲ್ಲ, ಒಂದೇ ಸಲ ರಾಮ ಅಂತ ಹೇಳ್ದೆ, ಅವ್ರೇನ್ ಮಾಡಿದ್ರು, ನನ್ನನ್ನ ರಕ್ಷಣೆ ಮಾಡಿ ನನಗೆ ಎಷ್ಟು ಉಪಚಾರ ಮಾಡಿ ನಮ್ಗೆ ಪ್ರಾಣ ಕೊಟ್ರು, ಅವ್ರೆಷ್ಟು ಅವ್ರ ಹತ್ರನೇ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಓಡೋಗ್ಬಿಡ್ತಾರೆ. ನೋಡಿದ್ರ ಬೇರೆಯವ್ರಿಗೆ ನಾವ್ ಎಷ್ಟೇ ದುಡಿದ್ರುನು ಇದೇ ಪರಿಸ್ಥಿತಿ ನಮ್ಗೆ. ಆದ್ರೆ ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಭಗವಂತ ನೋಡಿ ರಾಮನಾಮ ತಗೊಂಡಿದ್ದಕ್ಕೆ ಅವರು ಪ್ರಾಣ ಉಳಿಸಿದ್ರು ಶ್ರೀರಾಮ. ಇದು ಒಂದು ಒಳ್ಳೆ ಉದಾಹರಣೆ. ಸೀತಾಮಯ್ಯ ಕೂಡ ಹಾಗೆ. ಸೀತಾಮಯ್ಯ ಬಂದ್ಬಿಟ್ಟು ತನ್ನ ದುಃಖಕ್ಕೆ ಯಾರನ್ನು ಕೂಡ ಅವರು ದೂಷಿಸ್ಲಿಲ್ಲ. ಅಶೋಕವನದಲ್ಲಿ ಇದ್ಕೊಂಡು ಅವ್ರು ಏನ್ ಮಾಡ್ತಾರೆ, ರಾಮನ ನಾಮವನ್ನ ತಗೊಂಡು ಅಳ್ತಾ ಇರ್ತಾರೆ. ತನ್ನ ದುಃಖಕ್ಕೆ ತಾನೇ ಕಾರಣ ಅಂತಾನು ಹೇಳ್ತಾರೆ. ಹನುಮಂತನ ಹತ್ರ ಹೇಳ್ತಾರೆ, ಯಾರು ಕಾರಣ ಇಲ್ಲ, ರಾವಣ ಬಂದು ಕಾರಣ ಅಲ್ಲ, ನಾನ್ ಯಾವಾಗ ರಾಮನೇ ನನ್ ಜೊತೆ ಇರುವಾಗ ಮಾಯಾ ಸೀತೆಗೆ ನಾನು ಆಕರ್ಷಿತಳಾಗಿ ಮಾಯಾ ಸೀತೆಯನ್ನು ಯಾವಾಗ ಕೇಳಿದ್ನೋ ಭಗವಂತನಿಂದ ನಾನು ದೂರ ಆಗ್ಬಿಟ್ಟೆ ಅಂತ ಹೇಳ್ತಾರೆ. ಸೊ ಹೀಗೆ ನಾವು ಕೂಡ ಮಾಯಾಗೆ ಬೇರೆ ಯಾರಿಗೋ ನಾವು ಸೇವೆಗೆ ಹೋದ್ರೆ ಭಕ್ತಿ ಸೇವೆ ಬಿಟ್ಟು ಈ ಭೌತಿಕ ಹಿನ್ನೆಲೆಗಳನ್ನ, ಭೌತಿಕ ವಿಷಯಗಳೆಲ್ಲ ನಮ್ಮನ್ನ ತುಂಬಾ ಕಾಡುತ್ತೆ ಅನ್ನೋದು ಇದ್ರ ಮೂಲಕ ನಾವು ತಿಳ್ಕೊಬಹುದು. ಅದಕ್ಕೆ ಗೋಪಿಯರೆಲ್ಲ ಕೂಡ ನೋಡಿ, ಅವ್ರ ಮನೆ ಎಲ್ಲ ಕರ್ತವ್ಯಗಳನ್ನ ಬಿಟ್ಟು ಅದೆಷ್ಟು ನಾವು ನೋಡಿ ಡೇ ಟೈಮಲ್ಲಿ ಟೆಂಪಲ್ ಬನ್ನಿ ಅಂದ್ರೆ ಎಷ್ಟು ಟೈಮು, ನನ್ಗೆ ಬರಕ್ಕೆ ಈವ್ನಿಂಗ್ ಆಗುತ್ತಾ, ನನ್ ಜೊತೆಲಿ ಯಾರಾದ್ರೂ ಬರ್ತಾರಾ, ವೆಹಿಕಲ್ಸ್ ಇರುತ್ತಾ, ಮತ್ತೆ ನನ್ಗೇನು ಎಫೆಕ್ಟ್ ಏನು ಇರಲ್ವಾ, ರಕ್ಷಣೆ ಇರುತ್ತಾ, ಇಷ್ಟೆಲ್ಲಾ ಯೋಚನೆ ಮಾಡ್ತೀವಿ ನಾವು ಡೇ ಟೈಮಲ್ಲಿ. ಯಾವುದೇ ಒಂದು ಫಂಕ್ಷನ್ ಇರ್ಬೋದು, ಯಾವುದೇ ಒಂದು ಫೆಸ್ಟಿವಲ್ ಇರ್ಬೋದು, ಎಲ್ಲೋ ಒಂದ್ ಸತ್ಸಂಗ ಇರ್ಬೋದು, ದೂರ ನೋಡ್ತೀವಿ ನಾವು. ಇದೆಲ್ಲ ನಾರ್ಮಲ್. ನಾನೇ ಆ ತರಾನೇ, ನಾನ್ ನಿಮ್ಮನ್ನ ಹೇಳ್ತೀನಿ ಅಂತ ಅನ್ಕೋಬೇಡಿ, ನನ್ನ ಪರಿಸ್ಥಿತಿನೇ ನಾನು ಹೇಳ್ತೀನಿ. ನಮ್ಗೆ ಪ್ರೊಟೆಕ್ಷನ್ ಸಿಗುತ್ತಾ ಅದೆಲ್ಲ ನಾವು ನೋಡ್ಕೊಳ್ತೀವಿ. ನಾವು ಕರೆಕ್ಟ್ ಟೈಮ್ಗೆ ಮನೆ ರೀಚ್ ಆಗ್ತೀವಾ ಇದೆಲ್ಲ ನೋಡ್ತೀವಿ. ಆದ್ರೆ ಗೋಪಿಗಳು ನೋಡಿ ಮಿಡ್ ನೈಟ್ ಅಲ್ಲಿ ಕೃಷ್ಣ ಎಲ್ಲ ಅವರು ಸೇವೆಗಳನ್ನೆಲ್ಲ ಮಾಡ್ತಾ ಇರುವಾಗ, ಆವಾಗ ವೇಣು ವಾದನ ಮಾಡಿದ ತಕ್ಷಣ ಗೋಪಿಗಳೆಲ್ಲ ಆ ವರ್ಕರ್ ಹಾಗೇ ಬಿಟ್ಬಿಟ್ಟು ಅವರು ಓಡಿ ಬಂದ್ಬಿಟ್ರು. ಓಡಿ ಬಂದಾಗ ಕೃಷ್ಣ ಏನು ಸ್ವೀಕಾರ ಮಾಡ್ಕೊಂಡಿಲ್ಲ. ಕೃಷ್ಣ ಏನ್ ಹೇಳ್ತಾರೆ, ನೀವ್ ಬಂದಿರೋದು ಧರ್ಮನೇ ಇಲ್ಲ, ನೀತಿನೇ ಇಲ್ಲ, ನಿಮ್ ಕರ್ತವ್ಯ ಮಾಡ್ಬೇಕು, ನಾನ್ ಕರೆದ್ರೆ ನೀವ್ ಹೇಗ್ ಬರ್ಬೋದು ಅಂತೆಲ್ಲ ಅವರು ವಾದ ಮಾಡ್ತಾರೆ. ಅವಾಗ ಗೋಪಿಗಳೆಲ್ಲ ಏನ್ ಹೇಳ್ತಾರೆ, ಅವರೆಲ್ಲ ಕೃಷ್ಣನ ಹತ್ರ ಹೇಳ್ತಾರೆ, ಯಾಕ್ ಕೃಷ್ಣ ಈ ತರ ಹೇಳ್ತೀಯಾ, ನಾವು ನಾವು ಎಲ್ಲರನ್ನ ಬಿಟ್ಟು ಬಂದಿದೀವಿ, ಪತಿಸುತಾನ್ವಯ ಭ್ರಾತೃ ಬಾಂಧವಾನತಿ ವಿಲಂಘ್ಯತೆ ಅಚ್ಯುತಾಗತ ಗತಿವಿದಸ್ತವೋ ಗೀತ ಮೋಹಿತ ಕಿತವಯೋಷಿತ ಕಶ್ಚ ಜಿನ್ನಿಷಿ. ಅಂದ್ರೆ ಕೃಷ್ಣ ನಮ್ಮ ಎಲ್ಲ ನೆಂಟರನ್ನೆಲ್ಲ, ನಮ್ಮ ಅತ್ತೆ ಮಾವ ಸೊಸೆ, ನನ್ ಮಗ, ನನ್ನ ಗಂಡ ಪತಿ ಎಲ್ಲರನ್ನ ಬಿಟ್ಟು ನಾನ್ ನಿಮ್ ಜೊತೆ ಬಂದಿದ್ದೀನಿ, ಅವಾಗ ನೀವ್ ಬೇಡ ಹೋಗಿ ಅಂತ ಹೇಳ್ತೀರಲ್ಲ ಅಂತ ಗೋಪಿಗಳ ಪ್ರಾರ್ಥನೆ ಆಗಿತ್ತು. ನಮ್ಮ ಪ್ರಾರ್ಥನೆ ಏನಾಗಿರುತ್ತೆ, ಎಲ್ಲರನ್ನ ಕರ್ಕೊಂಡ್ ಬಂದಿದ್ದೀನಿ ಕೃಷ್ಣ, ಬ್ಲೆಸ್ ಮಾಡಿ ಕೃಷ್ಣ ಅಂತ ಹೇಳ್ತಾ ಇರ್ತೀವಿ. ಇದೇ ಕೃಷ್ಣ ಗೋಪಿಗಳಿಗೂ ನಮ್ಗಿರೋ ವ್ಯತ್ಯಾಸ ನೋಡಿ, ಎಷ್ಟೋ ದೂರ. ನಾವೆಲ್ಲರನ್ನ ಬಿಟ್ಟು ಬಂದಿದೀವಿ, ನಮ್ಗೆ ಕೃಷ್ಣ ನೀನ್ ಮಾತ್ರ ಬೇಕು ಅಂತ ಹೇಳ್ತಾರೆ ಗೋಪಿಗಳು ನೈಟ್ ಅಲ್ಲಿ. ನಾವೇನ್ ಹೇಳ್ತೀವಿ, ಎಲ್ಲರನ್ನ ಕರ್ಕೊಂಡ್ ಬಂದಿದೀನಿ, ಇನ್ನು ಕರ್ಕೊಂಡ್ ಬರದವ್ರಿಗೂ ನೀವು ಬ್ಲೆಸ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ. ಈಗ ಕೃಷ್ಣ ಹೇಳ್ತಾರೆ, ನೀವ್ ಯಾರಿಗೋಸ್ಕರನು ದುಡಿಯೋದು ನಿಮ್ ದುಃಖಕ್ಕೆ ಕಾರಣ ಆಗುತ್ತೆ,
ಅಂದ್ರೆ ವಿಷ್ಣುವಿಗಾಗಿ ಮಾಡುವ ಎಲ್ಲಾ ಸೇವೆಯೇ ಪೂರ್ಣ ಅಂತ ಹೇಳ್ತಾರೆ. ಸೇವೆ ಪಡೆಯೋರ್ಗೂ ತೃಪ್ತಿ, ಸೇವೆ ಮಾಡೋರ್ಗೂ ತೃಪ್ತಿ, ವಿಷ್ಣುವಿಗಾಗಿ ಮಾಡುವ ಸೇವೆಯಲ್ಲಿ. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ 3.9 ಶ್ಲೋಕದಲ್ಲಿ, ಯಜ್ಞತಾ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದತ್ತಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚಾರ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲಾಂದ್ರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುವುದು. ಅದರಿಂದ ಕೌಂತೆಯ ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು, ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗುವೆ ಅಂತ ಅರ್ಜುನನಿಗೆ ಕೃಷ್ಣ ಇಲ್ಲಿ ಹೇಳ್ತಾರೆ. ನಾವು ಎಲ್ಲಿ ಯಾರಿಗೆ ಸೇವೆ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಸೊ ಥರ್ಡ್ ಲೈನು, ಏಧನ ಯೌಭನ ಪುತ್ರ ಪರಿಜನ ಇತಕ್ಕೆ ಆಚೆ ಪರಾತಿರೆ ಕಮಲದಲ ಜಲ ಜೀವನ ತಲಮಲ ಕಮಲದಲ ಜಲ ಜೀವನ ತಲಮಲ ಭಜಹು ಹರಿಪದ ನೀತಿರೇ. ಅಂದ್ರೆ ಈ ಧನ ಯೌವನ ಇದೆ, ಪುತ್ರ, ಸ್ನೇಹಿತರು, ಸಂಬಂಧಿಕರು, ಕುಟುಂಬಸ್ಥರು ಬಗ್ಗೆ ಏನ್ ಹೇಳಲಿ, ಇವರೆಲ್ಲ ಅಶಾಶ್ವತ ನೋಡಿ. ಎಲ್ಲವೂ ಯೌವನನು ಅಶಾಶ್ವತ, ಪುತ್ರನು ಅಶಾಶ್ವತ, ಧನ ಏನಿದ್ರುನು. ಇವ್ರು ಮಾತ್ರ ಅಲ್ಲ, ಸ್ವಂತ ನಿನ್ನ ಜೀವನವೂ ಸಹ ಕಮಲದ ಮೇಲಿನ ನೀರಿನ ಹನಿಯಂತೆ ಅಸ್ಥಿರವಾಗಿದೆ. ಅಂದ್ರೆ ನಿನ್ನ ಜೀವನವು ಯಾವಾಗ ಮುಗಿಯುತ್ತೆ ಎಂಬುದು ಸಹ ಗೊತ್ತಿಲ್ಲ. ಮನಸ್ಸಿಗೆ ಇದೆಲ್ಲ ಪ್ರಾರ್ಥನೆ ಮಾಡ್ತಾ ಇರೋದವ್ರು. ಮನವೇ, ಸೊ ನೀನು ಭಜಹುರೇ ಹರಿಪದ ನೀತಿರೇ, ಅಂದ್ರೆ ನೀನು ಭಗವಂತನನ್ನ ಸದಾ ಸ್ಮರಿಸು ಮನಸ್ಸೇ ಅಂತ ಗೋವಿಂದದಾಸರು ಇಲ್ಲಿ ಹಾಡ್ತಾ ಇದ್ದಾರೆ. ಮನಸ್ಸಿಗೆ ಬುದ್ಧಿ ಹೇಳ್ತಾ ಇದ್ರೆ, ಅಂದ್ರೆ ಈ ಧನ ಶಾಶ್ವತವ, ಯೌವನ ಶಾಶ್ವತವ, ಪುತ್ರ, ಬಂಧು, ಮಿತ್ರರು ಇವರೇಕೆ ನಾವೇ ಶಾಶ್ವತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಟ್ರೈನ್ ನಲ್ಲಿ ಒಬ್ಬ ಪ್ರಯಾಣಿಕ ಪ್ರಯಾಣ ಮಾಡ್ತಾ ಇರ್ತಾರೆ. ಅಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಟಿ ಬರ್ತಾರೆ. ಆ ಟ್ರೈನ್ ಅಲ್ಲಿ ಬಂದಾಗ ಒಂದು ಪರ್ಸ್ ಮಿಸ್ ಆಗಿರುತ್ತೆ ಒಬ್ರದ್ದು. ಅದು ಟಿಗೆ ಸಿಗುತ್ತೆ. ಆ ಟಿ ಅದನ್ನ ತೆಗೆದು ಇಲ್ಲಿ ಯಾರ್ದು ಮಿಸ್ ಆಗಿದೆ, ನನ್ನ ಹತ್ರ ಸಿಕ್ಕಿದೆ, ಯಾರ್ದಿದು ಅಂತ ಕೇಳಿದಾಗ ಯಾರೋ ಒಬ್ರು ತುಂಬಾ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ತಕ್ಷಣ ಎದ್ದು ನಂದೇ ಪರ್ಸ್ ಅಂತ ಕೇಳ್ತಾರೆ. ಆಗ ಟಿ ನಂಬಲ್ಲ. ನಿಮ್ಮದೇ ಪರ್ಸ್ ಅಂದ್ರೆ ಈ ಪರ್ಸ್ ನಲ್ಲಿ ಏನಿದೆ ಅಂತ ನೀವು ಹೇಳಿದ್ರೆ ನಾನ್ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಪರ್ಸಲ್ಲಿ ಕೃಷ್ಣನ ಒಂದು ಫೋಟೋ ಇದೆ, ಭಾವಚಿತ್ರ ಇದೆ ಅಂತ ಹೇಳ್ತಾರೆ. ಅವಾಗ ಟಿ ಹೇಳ್ತಾರೆ, ಇದೆಲ್ಲ ನಂಬ್ಕೊಂಡು ನಾನು ಆ ಪರ್ಸ್ ನಿಮ್ಗೆ ರಿಟರ್ನ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಎಲ್ಲರೂ ಕಾಮನ್ ಆಗಿ ಒಂದು ದೇವರ ಫೋಟೋ ರಕ್ಷಣೆಗಾಗಿ ಇಟ್ಕೊಂಡಿರ್ತಾರೆ. ಅದು ಡಿವೋಟಿ ಇರ್ಲಿ ನಾನ್ ಡಿವೋಟಿ ಇರ್ಲಿ ಇಟ್ಕೊಂಡಿರ್ತಾರೆ. ಇದು ಒಂದು ಕಾರಣಕ್ಕೆ ನಾನು ನಿಮ್ಗೆ ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಟಿಗೆ ಆ ಪ್ರಯಾಣಿಕ ಉತ್ತರ ಕೊಡ್ತಾನೆ, ಸರಿ, ನಾನು ಇನ್ನೂ ಜಾಸ್ತಿ ನಿಮ್ಗೆ ಎವಿಡೆನ್ಸ್ ಕೊಡ್ತೀನಿ. ಅಂದ್ರೆ ಫಸ್ಟ್ ನಾನು ಕೃಷ್ಣನ್ ಫೋಟೋ ಇಡಕ್ ಮುಂಚೆ ನಾನು ನನ್ನ ಅಪ್ಪ ಅಮ್ಮ ಫೋಟೋ ಇಟ್ಕೊಂಡಿದ್ದೆ, ಆಮೇಲೆ ಅಕ್ಕನ್ ಫೋಟೋ ಇಟ್ಕೊಂಡಿದ್ದೆ, ಆಮೇಲೆ ತಂಗಿದು, ಅಣ್ಣಂದು, ತಮ್ಮಂದು, ಚಿಕ್ಕಪ್ಪ ಈ ತರ ಎಲ್ಲಾ ನೆಂಟರ್ದು ಇಟ್ಟು ಅವ್ರವ್ರು ಒಂದೊಂದು ಟೈಮಲ್ಲಿ ಹೋಗ್ಬಿಡ್ತಾರೆ. ಒಂದೊಂದ್ ಟೈಮಲ್ಲಿ ನನ್ಗೆ ಮೋಸ ಮಾಡ್ತಾರೆ. ಆಮೇಲೆ ಪತ್ನಿದ್ ಇಟ್ಕೊಂಡೆ, ಮಗಂದ್ ಇಟ್ಕೊಂಡೆ, ಮಗಳ್ದ್ ಇಟ್ಕೊಂಡೆ, ಹಾಗೆ ಒಬ್ಬೊಬ್ರನ್ನೂ ನಾನು ಕಳೀತಾ ಬಂದೆ. ನನ್ನ ಜೀವನದಲ್ಲಿ ಅವ್ರು ಯಾರು ತೃಪ್ತಿನೇ ಕೊಡ್ಲಿಲ್ಲ. ನನ್ನ ಬಿಟ್ಟು ಅಗಲಿದ್ರು ಅವರು ಮರಣದಿಂದ. ಮತ್ತೆ ಅಥವಾ ಕೆಲವ್ರು ನನ್ನ ಮೋಸ ಮಾಡಿ ಯಾರು ಇಲ್ದೆ ಆ ತರ ಮಾಡ್ಬಿಟ್ರು. ಅವಾಗ ಕೊನೆಯಲ್ಲಿ ನನ್ಗೆ ಸಿಕ್ಕಿದ್ದು ಕೃಷ್ಣನ ಫೋಟೋ. ಅವ್ರೊಬ್ರೇ ನಮ್ಮನ್ನ ಯಾವಾಗ್ಲೂ ಹಗಲೋದೇ ಇಲ್ಲ, ಅವರೇ ರಕ್ಷಕ ಅಂತ ನಾನು ತಿಳಿದು ಆ ಎಲ್ಲರ ಫೋಟೋನ ಇಟ್ಬಿಟ್ಟು ತೆಗೆದ್ಬಿಟ್ಟು ನಾನು ಕೃಷ್ಣನ್ ಫೋಟೋನ ತಗೊಂಡಿದೀನಿ ಅಂತ ಹೇಳ್ತಾರೆ. ಅವಾಗ ಆ ಟಿಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬಂತು. ಅವ್ರೇನ್ ಮಾಡ್ತಾರೆ, ಆ ಭಾವಚಿತ್ರನ ಆ ಪರ್ಸ್ನ ಅವ್ರಿಗೆ ರಿಟರ್ನ್ ಮಾಡ್ಬಿಟ್ಟು ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಆ ಟಿ ಇಳಿದ್ಬಿಟ್ಟು ನೆಕ್ಸ್ಟ್ ಒಂದು ಅಂಗಡಿಯಲ್ಲಿ ಹೋಗ್ಬಿಟ್ಟು ಅವರು ಫಸ್ಟ್ ಪರ್ಚೇಸ್ ಮಾಡಿದ್ದೆ ಕೃಷ್ಣನ ಫೋಟೋನ. ನೋಡಿ, ಆ ಪ್ರಯಾಣಿಕನ ಮೂಲಕ ಆ ಟಿ ಕೂಡ ಡಿವೋಟಿ ಆಗ್ಬಿಟ್ರು. ಯಾವುದು ಪರ್ಮನೆಂಟ್ ಅಲ್ಲ. ಸೊ ಗೋವಿಂದ ಕವಿರಾಜ್ ಅವರು ಹೇಳ್ತಾರೆ, ನಮ್ಮ ಜೀವನವೇ ಕಮಲದ ದಳದ ಮೇಲಿರುವ ಹನಿಯಂತೆ, ಯಾವಾಗ ಬೇಕಾದ್ರೂ ಹೊಡೆದೋಗ್ಬೋದು, ನಮ್ಗೆ ಗೊತ್ತಾಗೋದೇ ಇಲ್ಲ. ಸೊ ನೀನೇನ್ ಮಾಡ್ಬೇಕು ಮನವೇ, ಭಜಹುರೇ ಹರಿಪದ ನೀತಿರೇ. ಎಲೆ ಮನಸ್ಸೇ, ಭಗವಂತನ ಪಾದವನ್ನು ಬಿಡದೆ ಹಿಡಿದುಕೋ.
ಅಂತ ಹೇಳ್ತಾರೆ. ಆಮೇಲೆ ಲಾಸ್ಟ್ ಲೈನ್, ಶ್ರವಣ ಕೀರ್ತನ ಸ್ಮರಣ ಬಂಧನ ಪಾದ ಸೇವನ ದಾಸರೇ. ಶ್ರವಣ ಕೀರ್ತನ ಸ್ಮರಣ ಬಂಧನ ಪಾದ ಸೇವನ ದಾಸ್ಯರೇ. ಪೂಜನ ಸಖಿ ಜನ ಆತ್ಮನಿವೇದನ, ಪೂಜನ ಸಖಿ ಜನ ಆತ್ಮನಿವೇದನ, ಗೋವಿಂದ ದಾಸ್ಯಭಿಲಾಷರೇ. ಲಾಸ್ಟ್ ಲೈನ್ ಇದು. ಅದರಿಂದ ಓ ಮನಸ್ಸೆ, ಭಗವಂತನಾದ ಶ್ರೀಹರಿಯ ಪಾದಗಳನ್ನೇ ನೀನು ಭಜಿಸು, ಭಗವಂತನ ನವವಿಧ ಭಕ್ತಿಯಲ್ಲಿ ನೀನು ತೊಡಗು. ಅಂದ್ರೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಕ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ಚೇನವಲಕ್ಷಣ ಕ್ರಿಯತೆ ಭಗವತ ಯುದ್ಧ ತನ್ಮನ್ಯೇತಿ ತಂ ಉತ್ತಮಂ. ಅಂದ್ರೆ ಭಾಗವತಂ 7ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ 23-24ನೇ ಶ್ಲೋಕ. ನಿಜವಾಗ್ಲೂ ಇದು ಮೆಮರಿ ಶ್ಲೋಕ. ನಮ್ಗೆ 9 ನವವಿಧವಾದ ಸೇವೆಗಳನ್ನ ಇಲ್ಲಿ ಮಾಡ್ತಾರೆ. ಅಂದ್ರೆ ಶ್ರವಣಂ ಅಂದ್ರೆ ಕೇಳುವುದು, ಭಗವಂತನ ಕಥಾಮೃತವನ್ನು ಈಗ ಎಲ್ರು ಕೇಳ್ತಾ ಇದ್ದೀರಲ್ಲ, ಇದು ಕೂಡ ಒಂದು ಸೇವೆ, ಫಸ್ಟ್ ಸೇವೆ ಶ್ರವಣಂ. ಆಮೇಲೆ ನಾವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಮಾತಾಡ್ಬೇಕು, ಜಾಸ್ತಿ ಕೇಳ್ಬೇಕು. ಅದಕ್ಕೆ ನೋಡಿ ಗಣಪತಿಗೆ ಸೊಂಡಿಲ್ ಕೆಳಗಡೆ ಎಲ್ಲಿದೆ ಬಾಯಿ ಅಂತಾನೆ ಗೊತ್ತಾಗಲ್ಲ, ಚಿಕ್ಕದಾಗಿ ಎಲ್ಲಿದೆಯೋ ಗೊತ್ತೇ ಇಲ್ಲ. ಆದ್ರೆ ಕಿವಿಗಳು ನೋಡಿ, ಇಷ್ಟು ದೊಡ್ಡ ಕಿವಿಗಳು 2 ಇವೆ. ಯಾಕೆಂದ್ರೆ ಗಣಪತಿ ಜಾಸ್ತಿ ಕೇಳ್ತಾರೆ ಭಗವಂತನ ಬಗ್ಗೆ, ಕಮ್ಮಿ ಮಾತಾಡ್ತಾರೆ. ನಾವ್ ಕೇಳ್ಬೇಕಂದ್ರೆ ಏನ್ ಕೇಳ್ಬೇಕು ಅಂತಾನೂ ಶಾಸ್ತ್ರಗಳೆಲ್ಲ ಹೇಳುತ್ತೆ, ಗುರುಗಳು ಹೇಳ್ತಾರೆ. ಭಗವಂತನ ಕಥಾಮೃತವನ್ನ ಕೇಳ್ಬೇಕು ಅಂತ. ಅವಾಗ ನೀವು ಜಾಸ್ತಿ ಮಾತಾಡ್ತೀರಲ್ಲ ಅಂತ ನಿಮ್ಗೆ ಒಂದ್ ಪ್ರಶ್ನೆ ಬರ್ಬೋದು. ನಾವು ಈ ತರ ಪ್ರಚಾರಕರು ಬಂದು ಮಾತಾಡ್ತಾರೆ ಅಂದ್ರೆ ಅವ್ರು ಎಷ್ಟೋ ಕ್ಲಾಸಸ್ ಕೇಳಿ ಕನ್ಕ್ಲೂಷನ್ ಈ ಕ್ಲಾಸ್ ಕೊಡ್ತಾ ಇರ್ತೀವಿ. ಸೊ ಇದು ಎಷ್ಟೋ ಹಲವಾರು ಕ್ಲಾಸ್, ಎಷ್ಟೋ ಅವರ್ಸ್ ಕೇಳಿ ಅದ್ರ ಕನ್ಕ್ಲೂಷನ್ ಮಾತ್ರ ಒಂದು 1/2 hour ಕೊಡ್ತೀವಿ ಹೊರತು ಜಾಸ್ತಿ ಕೇಳಿನೇ ಕಮ್ಮಿ ಕೊಡ್ತಾ ಇರೋದು. ಅದು ನೀವು ತಿಳ್ಕೊಳ್ಳಿ. ನೀವು ಮಾತಾಡ್ಬೇಕು ಜಾಸ್ತಿ. ನಾನು ಈ ತರ ಮಾತಾಡ್ಬೇಕಂದ್ರೆ ಜಾಸ್ತಿ ಕೇಳಿ ಮಾತಾಡ್ಬೋದು ಭಗವಂತನ ಬಗ್ಗೆ. ಇದನ್ನು ನಾವು ನೋಟ್ ಮಾಡ್ಕೊಳ್ಬೇಕು. ಮತ್ತೆ ಕೀರ್ತನಂ, ಇದ ಅರ್ಥ ನೋಡ್ಕೊಳ್ಳೋಣ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಏನೇನ್ ಸೇವೆ ಇರುತ್ತೆ ಅಂತ ಶ್ರವಣಂ ನೋಡಿದ್ವಿ. ಕೀರ್ತನಂ ಪ್ರಚಾರ ಮಾಡುವುದು. ಚೈತನ್ಯ ಮಹಾಪ್ರಭು ಅವರ ಸಂಗಡಿಗರ ಜೊತೆ ಹೇಗೆ ಹಾಡಿ ಪ್ರಚಾರ ಮಾಡೋದು, ನಾವು ಕೂಡ ಏನ್ ಮಾಡ್ತೀವಿ, ಎಲ್ಲಾದ್ರೂ ಹೋಗಿ ಕೃಷ್ಣ ಡಿವೋಟೀಸ್ ಹೋಗ್ಬಿಟ್ಟು ಭಗವಂತನ ನಾಮವನ್ನ ಪ್ರಚಾರ ಮಾಡ್ತಾ ಇರ್ತಾರೆ. ಅದು ಕೀರ್ತನವಾಗುತ್ತೆ. ಮತ್ತೆ ಸ್ಮರಣಂ, ಸ್ಮರಣೆ ಇರುತ್ತೆ. ವಿಷ್ಣು ಸ್ಮರಣಂ ಅಂತ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಭಗವಂತ ಸ್ಮರಣೆ ಮಾಡು. ಪಾದ ಸೇವನಂ ಅಂದ್ರೆ ಭಗವಂತನ ಪಾದ ಸೇವೆಯಲ್ಲಿ ತೊಡಗುವುದು. ಪಾದ ಸ್ಮರಣೆ ಅಂದ್ರೆ ಲಕ್ಷ್ಮಿಯನ್ನ ಕುರಿತು ಸ್ಮರಿಸೋದು, ಸೇವೆ ಬೇಡೋದು. ಲಕ್ಷ್ಮೀ ದೇವಿ, ನೀವು ಸದಾ ಭಗವಂತನ ಸೇವೆಯಲ್ಲಿರುವಿರಿ, ಅದೇ ತರ ನನಗೂ ಹರೇ ಕೃಷ್ಣ. ಕೇಳಿಸ್ತಿಲ್ಲ ಮಾತಾಜಿ, ಕೇಳಿಸ್ತಾ ಇಲ್ಲ. ಲೆಫ್ಟ್ ಆದ್ರ ಮಾತಾಜಿ, ಶ್ವೇತಾ ಮಾತಾಜಿ? ಹೌದು ಮಾತಾಜಿ, ಸ್ವಲ್ಪ ಅವ್ರದ್ದು ನೆಟ್ವರ್ಕ್ ಏನಾದ್ರು ಪ್ರಾಬ್ಲಮ್ ಇದೆ.
ಹೌದು. ಹಲೋ ಶ್ವೇತಾ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ. ಅದೇ ಇವಾಗ ಇಲ್ಲಿ ಅರುಣ ಅಂತ ಒಬ್ರು ಬಂದಿದ್ದಾರೆ ನೋಡಿ ಮಾತಾಜಿ. ಹೌದು, ನೋಡ್ತಾ ಇದ್ದೀನಿ ಮಾತಾಜಿ. ಅರುಣ ಎಂ ಅಂತ ಜಾಯಿನ್ ಆಗಿದ್ದಾರೆ. ಹಾ, ಅವರು ನಿನ್ನೆ ನನ್ಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಹಾ ನಾನ್ ದೇವಸ್ಥಾನಕ್ಕೆ ಹೋಗೋವಾಗ ದಾರಿಯಲ್ಲಿ ನಾನು ಜಪ ಮಾಡ್ತಾ ಹೋಗ್ತಾ ಇದ್ದೆ. ಹಾ ಅವ್ರು ಸಿಕ್ಕಿದ್ರು. ಹಾ ಅವರು ನೀವು ಇಸ್ಕಾನ್ದವ್ರು ಅಂತ ಕೇಳಿದ್ರು. ಆಮೇಲೆ ನಾನು ಹೀಗೆ ಹೆಣ್ಣೂರು ಅದೇ ಬಾನಸವಾಡಿದು ಹರೇ ಕೃಷ್ಣ. ಮುರಾರಿ ಅಲ್ಲಿಂದ ಇದ್ದೀನಿ ಅಂತ ಮಾತಾಜಿ, ಹೇಳಿದ್ಕೆ ಆಮೇಲೆ ಹೇಳಿ ಜಾಯಿನ್ ಆಗಿದ್ರು ಇವತ್ತು. ಮಾತಾಜಿ ಜಾಯಿನ್ ಆಗಿದ್ದಾರೆ. ಅನುರಾಧ ಮಾತಾಜಿ, ಆಮೇಲೆ ಹೇಳಿ ಮಾತಾಜಿ. ಹರೇ ಹಾ ಕೃಷ್ಣ. ಸರಿ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಸಾರಿ ಮಾತಾಜಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ವಂದನಂ. ವಂದನಂನಲ್ಲಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸೋದು. ಭಗವಂತನ ಹತ್ರ ನಾವು ಪ್ರಾರ್ಥನೆಗಳನ್ನ ಸಲ್ಲಿಸೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ನಾವು ಒಂದು ಪರ್ಸನ್ ಇದ್ರೆ ಮನೆಯಲ್ಲಿ ಹೇಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಅದಕ್ಕಿಂತ ಮೇಲಾಗಿ ಭಗವಂತನ ಹತ್ರ ಅಂದಂದಿನ ಅವಾಗ ನಮ್ಮ ಸಾಧನೆ ಬಗ್ಗೆ, ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ, ನಮ್ಮ ಗುರುಗಳ ಬಗ್ಗೆ ಎಲ್ಲವನ್ನೂ ನಾವು ಅವರಿಗೆ ಪ್ರಾರ್ಥನೆ ಮೂಲಕ ಸಲ್ಲಿಸೋದು ವಂದನಂ. ದಾಸ್ಯಂ. ದಾಸ್ಯಂ ಅಂದ್ರೆ ಭಗವಂತನ ಸೇವಕನಾಗಿ ದಾಸ್ಯ ಭಾವದಲ್ಲಿರುವುದು. ನಾವು ಮಾತಿಗೆಲ್ಲ ಹೇಳ್ತೀವಿ ದಾಸ 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 ಅಂತ ಹೇಳ್ತೀವಿ. ಉಪದೇಶ ಅನುಸರಿಸುವಾಗ ನಾವೇನ್ ಮಾಡ್ತೀವಿ, ದಾಸನೇ ನಿಮ್ ಕೃಷ್ಣ, ನಾವು ನಿಮ್ ದಾಸನಾಗಿರ್ಬೇಕು ಅಂತ ಹೇಳ್ತೀವಿ. ಆದ್ರೆ ಭಗವಂತನ ಮುಂದೆ ಹೋದಾಗ ನಾವು ಬಾಸ್ ಆಗ್ಬಿಡ್ತೀವಿ. ಕೃಷ್ಣ ನನ್ಗೆ ಇದು ಮಾಡ್ಕೊಡು, ನಾನು ಅದು ಮಾಡ್ಕೊಡು ಅಂತ. ಕೃಷ್ಣನ ಹತ್ರ ನಾವು ದಾಸ್ ಅಂದ್ರೆ ನಾವು ಸೇವೆ ಮಾಡ್ಬೇಕು ಹೊರತು ಭಗವಂತನ ಹತ್ರ ಸೇವೆ ಕೇಳಿದ್ರೆ ನಾವು ಬಾಸೆ. ಕೃಷ್ಣ ನೀನ್ ಇದನ್ ಮಾಡ್ಕೊಡು ಅಂದ್ರೆ ನಾವು ಆರ್ಡರ್ ಮಾಡ್ತಾ ಇದೀವಿ. ಅಂದ್ರೆ ಕೃಷ್ಣನಿಗೆ ನಾವು ಬಾಸ್ ಆಗಿರ್ಬಾರ್ದು, ದಾಸನಾಗಿರ್ಬೇಕು. ಯಾವಾಗ್ಲೂನು ಸೇವೆನ ಮಾತ್ರ ಅವ್ರ ಹತ್ರ ಕೇಳ್ಬೇಕು. ಈಗ ನೋಡಿ, ಎಕ್ಸಾಂಪಲ್ಗೆ ಪ್ರಹ್ಲಾದ್ ಮಹಾರಾಜ್ ಹತ್ರ ನರಸಿಂಹದೇವ್ ಬಂದಾಗ ನರಸಿಂಹದೇವ್ ಕೇಳ್ತಾರೆ, ನೀನ್ ಮಾಡಿರೋ ಭಕ್ತಿಗೆ ನಾನ್ ನಿನ್ಗೇನಾದ್ರೂ ವರ ಕೊಡ್ತೀನಿ ಅಂದಾಗ ಪ್ರಹ್ಲಾದ್ ಮಹಾರಾಜ್ ಏನ್ ಹೇಳ್ತಾರೆ, ನೀವು ನನ್ಗೆ ವರ ಕೊಟ್ಬಿಟ್ರೆ ವ್ಯಾಪಾರ ತರ ಆಗುತ್ತೆ, ನನ್ಗೆ ಯಾವ ವರನೂ ಬೇಡ ಅಂತ ಹೇಳ್ತಾರೆ. ಆಮೇಲೆ ನರಸಿಂಹದೇವ್ ತುಂಬಾ ಫೋರ್ಸ್ ಮಾಡಿ ಏನಾದ್ರೂ ವರ ಕೊಡ್ಲೇಬೇಕು, ನನ್ನ ತೃಪ್ತಿಗೋಸ್ಕರ ನೀನ್ ತಗೋ ಅಂತಾರೆ. ಅಷ್ಟು ಭಕ್ತಿ ಮಾಡಿರ್ತಾರೆ ಪ್ರಹ್ಲಾದ್ ಮಹಾರಾಜ್. ಅವಾಗ ಪ್ರಹ್ಲಾದ್ ಮಹಾರಾಜ್ ಅವಾಗ ಕೂಡ ಏನ್ ಹೇಳ್ತಾರೆ, ನೀವು ವರ ಕೊಡೋದಾದ್ರೆ ನಾನು ಇನ್ ಮುಂದೆ ವರಾನೇ ಕೇಳದಿರೋ ತರ, ನನ್ಗೆ ವರ ಕೇಳುವ ಆಸೆನೇ ಇರಬಾರ್ದು, ಆತರ ಒಂದ್ ವರ ಕೊಡಿ ಅಂತ ಕೇಳ್ತಾರೆ. ಅದು ಯಾಕೆಂದ್ರೆ ಬೇರೆ ಎಲ್ಲಾನು ಅಶಾಶ್ವತವಾದದ್ದು, ಅದು ತೃಪ್ತಿಯನ್ನೇ ನೀಡಲ್ಲ. ಭಾಗವತಂ ಶ್ಲೋಕದಲ್ಲಿ ನೋಡ್ಬೋದು, 7ನೇ ಸ್ಕಂದದಲ್ಲಿ 9ನೇ ಅಧ್ಯಾಯದಲ್ಲಿ 23-24 ಶ್ಲೋಕದಲ್ಲಿ ನೋಡ್ಕೋಬಹುದು. ಮನ್ಯೇ ಧನಾಭಿಜನ ರೂಪತಪಾಶತೌಜ ತೇಜಾ ಪ್ರಭಾವ ಬಲ ಪುರುಷ ಬೋಧಿ ಯೋಗ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವನ್ ಗಜಯೂತಪಾಯ. ಈ ಮೀನಿಂಗ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ವ್ಯಕ್ತಿಯು ಐಶ್ವರ್ಯ, ಶ್ರೀಮಂತ, ಕುಟುಂಬ, ಸೌಂದರ್ಯ, ತಪಸ್ಸು, ಶಿಕ್ಷಣ, ಇಂದ್ರಿಯ, ಇತರ ಶಾಂತಿ, ಪ್ರಭಾವ ಬಲ, ಪೌರುಷ, ಬುದ್ಧಿಶಕ್ತಿ ಎಲ್ಲವನ್ನ ಹೊಂದಿರುವ ಕಾರಣ ಭಗವಂತನನ್ನು ಮೆಚ್ಚಿಸಲು ಅಸಾಧ್ಯವಾಗಿದೆ. ನೋಡಿ, ಇದೆಲ್ಲ ನಮ್ಗೆ ಸಿಕ್ಬಿಟ್ರೆ ಭಗವಂತನ ಮೆಚ್ಚಿಸಕ್ಕೆ ನಾವು ಹೋಗೋದೇ ಇಲ್ಲ. ನಮ್ಗೆಲ್ಲ ಇರುತ್ತಲ್ಲ ಅದಕ್ಕೆ. ಆದ್ರೆ ಭಗವಂತನನ್ನ ಮೆಚ್ಚಿಸೋದು ಭಕ್ತಿ ಸೇವೆ ಮಾತ್ರನೇ ಭಗವಂತನನ್ನ ಮೆಚ್ಚಿಸಬಹುದು. ಅದಕ್ಕೆ ಗಜೇಂದ್ರ ಹಾಗೆ ಅವ್ರೇನ್ ಮಾಡಿದ್ರು, ಭಗವಂತನ ಎಷ್ಟು ಮೆಚ್ಚಿಸಿದ್ರು ನೋಡಿ, ಒಂದೇ ಒಂದು ಫ್ಲವರ್ ಕೊಟ್ಬಿಟ್ಟು. ಸೊ ಅದರ ಹೇಳ್ತಾರೆ, ನಾವು ಸೇವೆ ಭಾವದಲ್ಲಿ ಇರ್ಬೇಕು ಅನ್ನೋದನ್ನ ಲಾಸ್ಟ್ ಲೈನ್ ಅಲ್ಲಿ ಹೇಳ್ತಾರೆ. ಮತ್ತೆ ಸಾಕ್ಯಂ ಅಂದ್ರೆ ಗೆಳೆತನ, ಅದರ ವಿವರ ನಂಗೆ ಟೈಮ್ ಆಗಿದೆ, ಸೊ ಅದನ್ನ ನಾನು ಸ್ಕಿಪ್ ಮಾಡ್ತೀನಿ. ಗೆಳೆಯ ರೂಪದಲ್ಲಿ ಭಗವಂತನಿಗೆ ಸೇವೆ ಮಾಡೋದು, ಮತ್ತೆ ಆತ್ಮ ನಿವೇದನಂ ಅಂದ್ರೆ ಕಂಪ್ಲೀಟ್ ಸರೆಂಡರ್. ಈ ರೀತಿಯ ಸೇವೆಗಳಲ್ಲಿ ತೊಡಗಿ ಸಂಪೂರ್ಣ ಶರಣಾಗತಿ ಹಾಗೆ ಆ ಸ್ಟೇಜ್ಗೆ ಬರ್ಬೇಕು ನಾವು. ಹೀಗೆ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಡಕ್ಕೆ ಭಗವಂತ ಸಹಾಯ ಮಾಡುವರು, ನಾವು ಇಷ್ಟಪಟ್ರೆ ಮಾತ್ರ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಈ ಕೀರ್ತನೆಯ ಅರ್ಥದಿಂದ ಆಧ್ಯಾತ್ಮಿಕ ಬದುಕಿಗೆ ಬಹಳ ಉಪಯುಕ್ತವಾಗಿರಬಹುದು ಅಂತ ನನ್ನ ಆತ್ಮ ಶುದ್ಧಿಗೋಸ್ಕರ ನನ್ನ ಅಲ್ಪ ಸ್ವಲ್ಪ ವಿಷಯ ನಾನು ನಿಮ್ಗೆ
ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ನಮ್ರತೆಯಿಂದ ಕೇಳಿದ ಎಲ್ಲ ಭಕ್ತರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಕೀರ್ತನೆಯನ್ನ ನಿಮ್ಗೆ ಮುರಾರಿ ಮಾಧವ್ ಪ್ರಭುಗಳು ನಿಮ್ಗೆ ಆಡಿಯೋ ಸೆಂಡ್ ಮಾಡ್ತಾರೆ ಮಾತಾಜಿ ಗ್ರೂಪ್ ಅಲ್ಲಿ. ಅದನ್ನ ಗುರುಗಳ ಕೃಪೆಯಿಂದ ಕಲಿತು ಹಾಡೋಣ. ಹರೇ ಕೃಷ್ಣ ಮಾತಾಜಿ. ವಾಂಚಕಲ್ಪ ತರುಬೇಶ ಕೃಪಾ ಸಿಂಧುಭ್ಯ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಮುಂದಿನ ಇನ್ನೊಂದು ಕೀರ್ತನೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಹರೇ ಕೃಷ್ಣ. ಓ ತುಂಬಾ ಹರೇ ಸಂತೋಷ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ್. ಹರೇ ತುಂಬಾ ಕೃಷ್ಣ ಮಾತಾಜಿ. ತುಂಬಾ ಹರೇ ಚೆನ್ನಾಗಿತ್ತು ಕೃಷ್ಣ ಮಾತಾಜಿ. ಮಾತಾಜಿ. ಮುಲ್ಲಾ ದಂಡವತ್ ಕಥೆ ಪ್ರಣಾಮ್. ಮುಲ್ಲಾ ಕಥೆ ತುಂಬಾ ಚೆನ್ನಾಗಿತ್ತು. ಹರೇ ನಮ್ಮನ್ನೆಲ್ಲ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ನಾವ್ ಯಾಕೆ ಎಲ್ಲಿ ಯಾವ ತರ ಸೇವೆ ಮಾಡಿ ನಮ್ ಜೀವನನ ನಶ್ವರ ಮಾಡ್ಕೊತಾ ಇದೀವಿ, ಮತ್ತೆ ಯಾವ ತರ ಎಲ್ಲಿ ಭಗವಂತನಿಗೆ ಸೇವೆ ಮಾಡ್ಬೇಕು, ಎಲ್ಲಿ ಇದ್ರೆ ಈ ಸೇವೆಗಳು ಮಾಡ್ತಾ 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 ಈ ಬದ್ಧ ಲೋಕದಲ್ಲಿ ಎಲ್ಲಿ ನಮ್ ಜೀವನ ಫುಲ್ಲು ವೇಸ್ಟ್ ಆಗ್ತಾ ಇದೆಯಾ ಅಂತ ಇವಾಗ ನಮ್ಗೆ ನಿಜವಾಗ್ಲೂ ಇನ್ನೂ ಚೆನ್ನಾಗಿ ರಿಯಲೈಸ್ ಮಾಡ್ಕೊಟ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ತುಂಬಾ ಕೃಷ್ಣ ಧನ್ಯವಾದ ಮಾತಾಜಿ. ಇವತ್ತಿನ ಹರೇ ಪ್ರವಚನ ಕೃಷ್ಣ ಮಾತಾಜಿ. ಇದಕ್ಕೆ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಎಷ್ಟು ಸ್ವೀಟ್ ಆಗಿದೆ ನಿಮ್ಮ ವಾಯ್ಸು. ಅಂದ್ರೆ ನೀವು ಎಷ್ಟು ಮನನ ಮಾಡ್ಕೊಂಡಿದ್ದೀರಿ. ಒಂದೊಂದು ಸ್ಕಂದಕ್ಕೂ ಕೂಡ ಎಷ್ಟು ಚಂದ ವಿವರಣೆಯನ್ನ ಕೊಡ್ತೀರಿ. ತುಂಬಾ ಮನಸ್ಸಿಗೆ ಇಷ್ಟ ಆಗೋ ತರ ಹೇಳ್ಕೊಡ್ತಿದ್ದೀರಿ. ಮತ್ತೆ ಕೀರ್ತನೆಗಳನ್ನ ಹೇಳೋದಕ್ಕೊಂದು ದಿನವನ್ನ ಇದ್ ಮಾಡ್ಬಿಟ್ಟಿರೋ ಮುರಾರಿ ಪ್ರಭುಜಿಗೆ ಧನ್ಯವಾದಗಳನ್ನು ಖಂಡಿತ ಹೇಳ್ಬೇಕು. ಯಾಕಂದ್ರೆ ಅವರು ಪ್ರತಿ ಒಂದು ವಾರದಲ್ಲಿ ಪೂರ್ತಿ ಒಂದೊಂದನ್ನ ಅಳವಡಿಸಿ ನಮ್ಗೆ ಕಳ್ಸ್ಕೊಡೋದಕ್ಕೆ ತುಂಬಾ ಪ್ಲಾನ್ ಆಗಿ, ಯಾರು ಅದಕ್ಕೆ ಯೋಗ್ಯರಾದವರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋದು ಸೆಲೆಕ್ಟ್ ಮಾಡಿ ನಮ್ಗೆ ಈ ಕೀರ್ತನೆಗಳನ್ನ ನಿಮ್ಮ ಮೂಲಕ ಹೇಳ್ಕೊಡ್ತಿದ್ದಾರೆ. ಬರೀ ಕೀರ್ತನೆಗಳನ್ನ ಅಷ್ಟೇ ಹೇಳ್ದಿರ ನೀವು, ಅದರ ಭಾವನೆಗಳನ್ನ ಎಷ್ಟು ಚಂದ ಹೇಳ್ಕೊಡ್ತಾ ಇದ್ದೀರಾ ಮಾತಾಜಿ. ಧನ್ಯವಾದಗಳು ಜೈ ನಿಮ್ಗೆ. ಗುರುದೇವ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಇವತ್ತಿನ ಪ್ರವಚನ ನಡೆಸಿಕೊಟ್ಟಿದ್ದ ಸುಲಕ್ಷ್ಮಿ ಮಾತಾಜಿಗೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ. ಹರೇ ಕೃಷ್ಣ. ಭಾವಮಯಿ ಮಾತಾಜಿ ಹಾಡ್ತೀರಾ ನರಸಿಂಹ ಪ್ರಣತಿ? ಹಾ ಮಾತಾಜಿ ಹಾಡ್ತೀನಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. 1 ನಿಮಿಷ ಮಾತಾಜಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗಂ, ಉಗ್ರಂ ವೀರ್ಯಂ ಮಹಾವಿಷ್ಣಂ ಜ್ವಲಂತಂ ಸರ್ವತೋಮುಖಂ, ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದದಾಯಿಣಿ ಹಿರಣ್ಯಕಾಶಿ ಭೂರ್ವಕ್ಷಃ, ಶಿಲಟಂಕ ನಕಾಲಾಯೇ ಶಿಲಟಂಕ ನಕಾಲಾಯೇ, ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ, ಏತೋ ಏತೋ ಯಾಮಿ ತತೋ ನರಸಿಂಹ, ಬಹೇರ್ ನರಸಿಂಹ ಹೃದಯೇ ನರಸಿಂಹ, ಬಹೇರ್ ನರಸಿಂಹ ಹೃದಯೇ ನರಸಿಂಹ, ನರಸಿಂಹಮದಿಂ ಶರಣಂ ಪ್ರಪದ್ಯೆ, ತವ ಕರ ಕಮಲವರೇ ನಾಕ ಅದ್ಭುತ ಶೃಂಗ, ದಾಲಿತಾ ಹಿರಣ್ಯಕಶಿಪು ತನುಭೃಂಗ, ಕೇಶವಧೃತ ನರಹರಿ ರೂಪ, ಜಯ ಜಗದೀಶ ಹರೇ,
जय जगदीश हरे, जय जगदीश हरे। जय केशव द्रुत नरहरि रूप, जय जगदीश हरे, जय जगदीश हरे। जय विघ्न विनाशा जय नरसिंह दे, लक्ष्मी नरसिंह जय अनंत दे। जय प्रहलाद महाराज, जय प्रहलाद महाराज, प्रहलाद महाराज जय भक्त प्रहलाद। जय जय प्रभुपा प्रभुपा प्रभुपा, जय जय प्रभुपा। जय जय गुरुदेव गुरुदेव गुरुदेव, जय जय गुरुदेव। नित्य गौर हरि बोल हरि बोल हरि बोल, नित्य गौर हरि बोल। जय जय लक्ष्मी नरसिंह स्वामी भगवान की जय, भक्त प्रहलाद महाराज की जय। नित्य गौर प्रेमानंदे, हरि हरि बोल। हरे कृष्ण माताजी, ದಂಡೋತ್ ಪ್ರಣಾಮ ಮಾತಾಜಿ। ಹರೇ ಕೃಷ್ಣ ಮಾತಾಜಿ, ಹರಿಬೋಲ್ ಮಾತಾಜಿ। ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಭಾವಮಯಿ ಸುಭದ್ರಾ ದೇವಿ ದಾಸಿ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ। ಹರೇ ಕೃಷ್ಣ, ಹರಿಬೋಲ್। ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ। ಅರುಣಾ ಮಾತಾಜಿ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಭಗವದ್ಗೀತೆ ಕ್ಲಾಸ್ ಇರುತ್ತೆ ಮಾತಾಜಿ, ನಾಳೆ ಜಾಯಿನ್ ಆಗಿ ಮಾತಾಜಿ, ಪ್ರಭುಜಿಗೆ ಪರಿಚಯ ಮಾಡಿಸ್ಕೊಡ್ತೀನಿ। ಹರೇ ಕೃಷ್ಣ। ಅರುಣಾ ಮಾತಾಜಿ ಕೇಳಿಸ್ತಿದ್ಯಾ ಮಾತಾಜಿ? ಹರೇ ಕೃಷ್ಣ। ಅನುರಾಧ ಮಾತಾಜಿ, ನಾಳೆ ಜಾಯಿನ್ ಆಗಕ್ಕೆ ಹೇಳಿ ಮಾತಾಜಿಗೆ ಫೋನ್ ಹಲೋ ಮಾಡಿ। ಅರುಣ ಮಾತಾಜಿ, ಅರುಣ ಮಾತಾಜಿ ಮಾತಾಡಿ. ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳಕ್ ಬರುತ್ತಾ ಇಲ್ಲ ಮಾತಾಜಿ? ನೀವೇ ಕಾಲ್ ಮಾತಾಜಿ ಮಾಡ್ಬಿಟ್ಟು ನಾಳೆ ಕ್ಲಾಸಿಗೆ ಜಾಯಿನ್ ಆಗಕ್ಕೆ ಹೇಳಿ ಮಾತಾಜಿ। ಹರೇ ಕೃಷ್ಣ। ಹೇಳ್ತೀನಿ ಮಾತಾಜಿ. ಹಾ ಮಾತಾಜಿ, ಹಾ ತುಂಬಾ ಧನ್ಯವಾದಗಳು ಮಾತಾಜಿ। ನೋಡ್ರಿ, ಈ ಒಬ್ಬರನ್ನ ಹಿಂಗೆ ಗ್ರೂಪ್ ಅಲ್ಲಿ ಸೇರಿಸ್ತಾ ಇದ್ರೆ ಎಷ್ಟು ಅವ್ರಿಗೆ ಕೃಷ್ಣ ಭಕ್ತಿ ಬರುತ್ತೆ। ಹರೇ ಕೃಷ್ಣ ಅದು ಮಾತಾಜಿ। ದಾರಿಯಲ್ಲಿ ಸಿಕ್ಕಿದ್ರು, ಅವ್ರು ಕೇಳಿದಕ್ಕೆ ಜಾಯಿಂಟ್ ಹಾ ಆಗಕ್ಕೆ ಹೇಳಿದೆ ಮಾತಾಜಿ. ಮಾತಾಜಿ, ಹ್ಮ್ ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ, ಹರೇ ದಂಡವತ್ ಪ್ರಣಾಮ ಮಾತಾಜಿ. ಧನ್ಯವಾದ ಪ್ರಣಾಮ ಮಾತಾಜಿ। ಈಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ। ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು, ದಂಡೋತ್ ಪ್ರಣಾಮ। ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭೈವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ। ಅನಂತ ಕೋಟಿ ವೈಷ್ಣವೃಂದ್ की जय, श्रील प्रभुपाद की जय, गुरु महाराज की जय। हरे कृष्ण माताजी, हरे कृष्ण प्रभुजी, हरे कृष्ण ಹರೇ ಎಲ್ಲರಿಗೂ। ಕೃಷ್ಣ ಶ್ವೇತಾ ಮಾತಾಜಿ, ಹರೇ ಕೃಷ್ಣ ಎಲ್ರಿಗೂ ಹರೇ ಕೃಷ್ಣ। ದಂಡವತ್ ಒಂದ್ ಪ್ರಣಾಮಗಳು ಸ್ವಲ್ಪ ಮಾತಾಜಿ. ರಿಕ್ವೆಸ್ಟ್ ಮಾತಾಜಿ, ಏನಾದ್ರೂ ಒಂದ್ 2 ನಿಮಿಷ ಏನಾದ್ರೂ ಲೇಟ್ ಆಗಿ ಜಾಯಿನ್ ಆದ್ರೆ ಯಾರಾದ್ರೂ ಒಬ್ರು ಕ್ಲಾಸ್ ಮುಂದುವರಿಸಿ ಮಾತಾಜಿ। ಆ ಆ, ಏನು ಯಾರಿಗಾದ್ರೂ ಹೇಳ್ರಿ, ಒಂದು ಹ್ಞೂ ಶೈನಾರ್ಥಿ ಹಾಡಕ್ ಮಾತಾಜಿ. ಹೇಳಿದ್ರೆ ಆಯ್ತು ಮಾತಾಜಿ। ಹಾ ಪ್ರಭುಜಿವರೆಗೂ ಕಾಯ್ತಾ ಕುತ್ಕೋಬೇಡಿ ಮಾತಾಜಿ, ನಾವು ಒಂದೊಂದ್ 2 ನಿಮಿಷ ಲೇಟ್ ಆಗ್ಬೋದು। ಯಾರಾದ್ರೂ ಒಬ್ರು ಜಾಯಿನ್ ಆಗಿ ಒಬ್ರು ಹೇಳಿದ್ರೆ ಆಯ್ತು ಮಾತಾಜಿ, ಅವರೇ ಮಾಡ್ಬೇಕು ಅನ್ನೋದೇನಿಲ್ಲ ಮಾತಾಜಿ, ಎಲ್ಲಾರು ಹಂಚ್ಕೋಬೇಕು ಮಾತಾಜಿ। ಹರೇ ಕೃಷ್ಣ। ಸಾರಿ ಹರೇ ಮಾತಾಜಿ, ಕೃಷ್ಣ 5 ಶ್ವೇತಾ ನಿಮಿಷ ಮಾತಾಜಿ, ಲೇಟ್ ಸರಿ ಆಗಿದ್ದಕ್ಕೆ। ಹರೇ ಕೃಷ್ಣ। ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ। ಹರೇ ಕೃಷ್ಣ ಮಾತಾಜಿ।